ಪೂರ್ಣ ಪರಮಾತ್ಮ ಪಾಪಕರ್ಮದ ದಂಡವನ್ನು ನಾಶಗೊಳಿಸಬಲ್ಲನು. ಇಲ್ಲಿಯವರೆಗೂ ಸಿಕ್ಕಿರುವ ಯಾವುದೇ ಸಂತ ಅಥವಾ ಮಹಾಪುರುಷರು ಅವರು ಇದನ್ನೇ ಹೇಳಿದ್ದಾರೆ. ಏನೆಂದರೆ, ಪಾಪಕರ್ಮದ ಫಲ ಅನುಭವಿಸಿಯೇ ಅಂತ್ಯಗೊಳ್ಳುತ್ತದೆ. ಪಾಪಕರ್ಮಗಳನ್ನು ನಾಶಗೊಳಿಸುವ ಆ ಪ್ರಭು ಯಾರು? ಕಾಲನ ಬಂಧನದಿಂದ ಬಿಡಿಸುವವನು? ಅವನ ಹೆಸರೇನು? ಪೂಜೆಯ ವಿಧಿಯೇನು? ಈ ಎಲ್ಲ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹಗುರ ತೇಜಪುಂಜದ ರೂಪ ಮಾಡಿ ಪರಮಾತ್ಮ ಇಲ್ಲಿ ಬರುತ್ತಾರೆ. ಇಲ್ಲದಿದ್ದರೆ ನಾವು ನೋಡಲಾರೆವು ಅವರ ಇಷ್ಟೊಂದು ಬೆಳಕನ್ನು. ಮತ್ತು ಇದನ್ನೇ ವೇದಗಳು ಹೇಳುತ್ತವೆ, ಕಣ್ಣಾರೆ ನೋಡಿದ ಸಂತರು ಹೇಳುತ್ತಾರೆ. ಹಾಗಾಗಿ ನಾವು ಸತ್ಯನಾರಾಯಣನನ್ನು ಅರಿತು ಬಿಟ್ಟರೆ ನಂತರ ಭಿನ್ನ ಭಿನ್ನ ಪ್ರಕಾರದಲ್ಲಿ ಭ್ರಮಿತಗೊಳಿಸುವ ವಚನಗಳಿಂದ ನಮ್ಮ ಬುದ್ಧಿ ಭ್ರಮಿತವಾಗದು. ಮತ್ತೆ ನಾವು ಭಕ್ತರಾಗುವೆವು. ಮತ್ತೆ ನಮ್ಮ ಸಾಧನೆ ಸರಿಯಾಗಿ ನಡೆಯುವುದು. ಅದರಲ್ಲಿ ಯಾವ ಬಾಧೆಯೂ ಉಂಟಾಗದು. ಇದಕ್ಕಾಗಿ ಎಲ್ಲ ಪ್ರಯತ್ನ ದಾಸನು ಮಾಡುತ್ತಿದ್ದಾನೆ, ತಮಗೆ ಜ್ಞಾನದಿಂದ ಲಾಭ ಪ್ರಾಪ್ತ ಆಗುವ ರೀತಿಯಲ್ಲಿ. ಪರಮಾತ್ಮನನ್ನು ಪಡೆಯುವುದು ಕಠಿಣವೇನೂ ಅಲ್ಲ. ಮಾರ್ಗ ಸಿಕ್ಕಿದೆ, ಭಕ್ತಿ ಸಿಕ್ಕಿದೆ, ಮರ್ಯಾದೆಯ ಅರಿವು ಉಂಟಾಗಿದೆ, ಸ್ಮರಣೆ ಮಾಡಬೇಕಾಗಿದೆ. ನಡೆಯುತ್ತಾ, ತಿರುಗುತ್ತಾ, ಏಳುತ್ತಾ, ಕೂರುತ್ತಾ ಯಾವುದೂ ಅಂತೆಯೇ ಯಾರ ಕರ್ಮ ಇದೆ ಆ ಕರ್ತವ್ಯ ಕರ್ಮವನ್ನು ಮಾಡುತ್ತಾ, ಮತ್ತು ಇದು ಒಂದು ಕರ್ತವ್ಯ ಕರ್ಮವಾಗಿದೆ, ಯಾರು ಶಾಸ್ತ್ರಾನುಕೂಲ ಸಾಧನೆ ಮಾಡುತ್ತಾರೆ. ಪರಮಾತ್ಮ ಸಿಕ್ಕಿಬಿಡುತ್ತಾನೆ. ಆದರೆ ಇವರು ಭ್ರಮಿತಗೊಳಿಸುತ್ತಾರೆ, ಈ ನಿಮ್ಮ ಮಾರ್ಗ ಸರಿಯಿಲ್ಲ, ನೀವು ತಪ್ಪು ಸಾಧನೆ ಮಾಡುತ್ತಿರುವಿರಿ, ಮತ್ತು ನಾವು ಭ್ರಮಿತರಾಗುತ್ತೇವೆ. ನಾವು ಯಾವಾಗ ಜ್ಞಾನವನ್ನು ಕಣ್ಣಾರಿ ನೋಡುತ್ತೇವೆಯೋ, ನೋಡಿ ಸಂತುಷ್ಟರಾಗುತ್ತೇವೆಯೋ, ನಂತರ ನಾವು ಕದಲುವುದಿಲ್ಲ. ಆಗಲೇ ನಾವು ಭಕ್ತರಾಗುವೆವು. ಇಲ್ಲದಿದ್ದರೆ ಯಾರು ಬೇಕಾದರೂ ಅಲುಗಾಡಿಸಿಬಿಡ್ತಿದ್ರು. ಈಗ ಅಂತೆಯೇ ಇದರಲ್ಲಿ ಬರೆದಿದೆ, ಆತ ಕವಿ, ಆತ ಪರಮಾತ್ಮ, ಕವೀರ್ ದೇವನು. ಇವರು ಕವಿಯ ಅರ್ಥವನ್ನು ಸರ್ವಜ್ಞ ಮಾಡಿದ್ದಾರೆ. ಕವೀರದ ಅರ್ಥ ಕವೀರ. ಹೇಗೆಂದರೆ ಪುನರ್ ಜನ್ಮ. ಆಗ ಜ ನಂತರ ರದ ಸಂಕೇತವನ್ನು ನೀಡಿದಂತೆ, ಮತ್ತು ಅದನ್ನು ಸಂಧಿ ವಿಂಗಡಿಸಿದರೆ ಬೇಕಾದರೆ 2 ಉಪಸರ್ಗ ಸೇರಿಸಿ, ಬೇಕಾದರೆ ಅರ್ಧರ, ಹಾಗೆ ಅರ್ಧರವನ್ನು ಸೇರಿಸಿ, ಅಂದರೆ ಪುನಃ ಹೇಳಿ ಅಥವಾ ಪುನರ್ ಹೇಳಿ. ಹಾಗೆ ಇವರನ್ನು ಕವೀರ್ ಹೇಳಿ, ಬೇಕಾದರೆ ಕಬೀರ ಹೇಳಿ, ಕವಿ ಹೇಳಿ, ಬೇಕಾದರೆ ಕಬೀರ ಹೇಳಿ. ಹಾಗೆ ಕವಿಯ ಅರ್ಥವನ್ನು ಇವರು ಸರ್ವಜ್ಞ ಮಾಡಿದ್ದಾರೆ. ಅಂತೆಯೇ ಯಜುರ್ವೇದವಿದೆ. ಈಗ ಇದು ಯಜುರ್ವೇದ ಆಗಿದೆ, ಸ್ಪಷ್ಟ ಬರೆದಿದೆ. ಇದನ್ನು ನಾವು ಇಲ್ಲಿಂದ ಸರಿಸಿ, ಇದರ ಸಂಧಿ ವಿಂಗಡಿಸಿ 2 ಉಪಸರ್ಗ ಸೇರಿಸಿ, ಮತ್ತು ಎಲ್ಲಿ ಯಜುರ್ವೇದ ಬರೆದಿದೆಯೋ 2 ಉಪಸರ್ಗವನ್ನು ಸೇರಿಸಿ, ಆಗ ಇದು ಕೂಡ ಯಜುರ್ವೇದ ಪುಸ್ತಕದ್ದೇ ಬೋಧೆಯಾಗುವುದು. ಈಗ ನೋಡಿ, ಇದು ಯಜುರ್ವೇದ ಆಗಿದೆ, ಮತ್ತಿದು ದಯಾನಂದ ಸರಸ್ವತಿ ಮೂಲಕವೇ ಇದರ ಅನುವಾದ ಇದೆ. ಪ್ರಕಾಶಕರು ಸಾರ್ವದೇಶಿಕ್ ಆರ್ಯ ಪ್ರತಿನಿಧಿ ಸಭಾ 2/4, ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿಯಿಂದ. ಮಹರ್ಷಿ ದಯಾನಂದ ಸರಸ್ವತಿ ಕೃತ. 40ಕ್ಕೆ 40 ಅಧ್ಯಾಯ, ಅಂದರೆ ಪೂರ್ತಿ ಯಜುರ್ವೇದ ಇವರೇ ಅನುವಾದಗೊಳಿಸಿದ್ದಾರೆ. ಇವರು ವೇದಗಳ ರೈಟರ್ ಅಲ್ಲ, ಆನ್ಲಿ ಅನುವಾದಕರ್ತರು, ಟ್ರಾನ್ಸ್ಲೇಟರ್. ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿ. ಈಗ ಇದರಲ್ಲಿ ತಮಗೆ ತೋರಿಸುತ್ತೇನೆ 36ನೇ ಅಧ್ಯಾಯದ, ಇದು ನೋಡಿ, ಇದಾಗಿದೆ 36ನೇ ಅಧ್ಯಾಯ, ಷಟ್ತ್ರಿಶೋ ಅಧ್ಯಾಯ ಆರಂಭ. ಇದರ ಪ್ರಥಮವೇ ಮಂತ್ರವಿದೆ, ಮತ್ತು ಇದರ ಪ್ರಥಮ ಪಂಕ್ತಿಯಲ್ಲೇ ರಚಂ ವಾಚಂ ಪ್ರಪದ್ಯೆ ಮನೋ ಯಜುಹು ಪ್ರಪದ್ಯೆ. ಯಜುಹು, ಈಗ ನೋಡಿ, ಇದು ಯಜುಹು ಶಬ್ದವಿದೆ. ಈಗ ನಾವಿದನ್ನು ಯಜುರ್ ಎಂದು ಹೇಳಬಲ್ಲೆವು. ಯಜುರ್ ಹೇಗೆಂದರೆ ಪುನಃ, ಮತ್ತು ಬೇಕಾದರೆ ಪುನರ್. ಈಗ ಇದರ ಅರ್ಥವನ್ನು ಸ್ವಾಮಿ ದಯಾನಂದರು ಇಲ್ಲಿ ಮಾಡಿದ್ದಾರೆ. ಈಗ ಇದು ಬ್ರ್ಯಾಕೆಟಲ್ಲಿ ಯಜುಹು, ಸಂಸ್ಕೃತದಲ್ಲಿ ಕೇವಲ ಯಜುಹು ಬರೆದಿದೆ ಮೂಲ ಭಾಷೆಯಲ್ಲಿ. ಹಾಗೆ ಇಲ್ಲಿ ಯಜುರ್ವೇದ ಬರೆದು ಬಿಟ್ಟರು ಇವರು. ಈಗ ಒಂದೊಮ್ಮೆ ಇಲ್ಲಿ ಇದರ ಅರ್ಥ ಮಾಡಿದರೆ, ಯಜ್ಞದ ಸ್ತುತಿಗಳಿಗೆ ಪ್ರಾಪ್ತನು. ಹಾಗಾದರೆ ಇಲ್ಲಿ ಯಜ್ಞದ ಸ್ತುತಿಗಳಿಗೆ ಬರೆದಿದ್ದರೆ ಯಜುರ್ವೇದ ಪುಸ್ತಕದ ಜ್ಞಾನ ಆಗುತ್ತಿರಲಿಲ್ಲ. ಹಾಗೆ ಇಲ್ಲಿ ಬರೆಯಬೇಕಾಯಿತು ಯಜುರ್ವೇದ. ನಾವು ಇದನ್ನು ಯಜುರ್ವೇದ್ ಅನ್ನುತ್ತೇವೆ. ಹಾಗೇನೆ ಎಲ್ಲಿ ಕವಿಹಿ ಬರೆದಿದ್ದಾರೆ ಕಬೀರ್, ಅಲ್ಲಿ ಬರೆಯಬೇಕು ಕಬೀರ್ ದೇವ. ಅವರನ್ನು ನಾವು ಕಬೀರ್ ಸಾಹೇಬ ಅನ್ನತೊಡಗಿದೆವು. ಕಬೀರ ಸಾಹೇಬ. ನಾವು ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಮಾತ್ರೆ ಗೀತ್ರಗಳಿಗೆ ಹೆಚ್ಚಿನ ಧ್ಯಾನ ನೀಡುವುದಿಲ್ಲ. ಹೀಗೆಯೇ ಅಪಭ್ರಂಶವಾಗಿ ಕಬೀರ್ ಸಾಹೇಬವಾಯಿತು. ಇದನ್ನು ಸಂಸ್ಕೃತದಲ್ಲಿ ಕಬೀರ್ ದೇವ್ ಮತ್ತು ದೇಶಿ ಭಾಷೆಯಲ್ಲಿ ನಾವು ಕಬೀರ್ ಸಾಹೇಬ್ ಎನ್ನಲು ಆರಂಭಿಸಿದೆವು. ದೇವ್ ಎಂದರೆ ಪರಮೇಶ್ವರ. ಈಗ ಇಲ್ಲಿ ಮತ್ತೆ ಪ್ರಸಂಗ ಆರಂಭವಾಗುವುದು. ಇಲ್ಲಿ ನಾವು ಋಗ್ವೇದ ಓದೋಣ. ಋಗ್ವೇದವಾಗಿದೆ ಅದೇ.
ಇದು ಅಲ್ಲಿಂದಲೇ ಪ್ರಕಾಶಿತವಾಗಿದೆ. ಸಾರ್ವದೇಶಿಕ್ ಆರ್ಯ ಪ್ರತಿನಿಧಿ ಸಭಾ ಮತ್ತು ಇದು ಅದೇ ಆಗಿದೆ. ಈಗ ನಾವು ಬರೋಣ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86 ಮತ್ತು ಮಂತ್ರ ಸಂಖ್ಯೆ 26. ಪದಾರ್ಥ ಯಜ್ಞ ಮಾಡುವ ಯಜಮಾನರಿಗಾಗಿ. ಯಜ್ಞ ಎಂದರೆ ಧಾರ್ಮಿಕ ಅನುಷ್ಠಾನ. ಸಾಧನೆ ಮಾಡುವ ಸಾಧಕರಿಗಾಗಿ. ಯಜಮಾನ ಎಂದರೆ ಸಾಧಕ. ಅವರಿಗಾಗಿ ಪರಮಾತ್ಮ ಎಲ್ಲ ಮಾರ್ಗಗಳನ್ನು ಸುಗಮಗೊಳಿಸುತ್ತಾ ಅವರ ವಿಘ್ನಗಳನ್ನು ಮರ್ದನಗೊಳಿಸುತ್ತಾ ಮತ್ತು ಅವರನ್ನು ಪವಿತ್ರಗೊಳಿಸುತ್ತಾ ಮತ್ತು ತನ್ನ ರೂಪವನ್ನು ಸರಳಗೊಳಿಸುತ್ತಾ, ಅಂದರೆ ಪರಮಾತ್ಮ ಸಾಕಾರನು, ಆಗಲೇ ತನ್ನ ರೂಪದ ಉಲ್ಲೇಖ ಬರುವುದು. ಆತ ಹಗುರವಾಗಿ ತೇಜಪುಂಜದ ರೂಪವಾಗಿ ಕೆಳಗೆ ಬರುತ್ತಾನೆ. ಸರಳಗೊಳಿಸುತ್ತಾ, ತನ್ನ ರೂಪವನ್ನು ಸರಳಗೊಳಿಸುತ್ತಾ ಆ ಕಾಂತಿಮಯ ಪರಮಾತ್ಮ ಕವೀರ ದೇವ. ನಾವಿಲ್ಲಿ ಬರೆದುಕೊಳ್ಳುವ ಕವೀರ ದೇವ. ಇವರ ಸಂಸ್ಕೃತ ವ್ಯಾಕರಣವನ್ನು ನಾವು ಹಾಳು ಮಾಡೋದು ಬೇಡ. ನಾವು ಕಬೀರ ದೇವ ಎಂದು ಬರೆಯೋಣ. ನಾವು ಅವರನ್ನು ಕಬೀರ ದೇವ ಎಂದು ಹೇಳತೊಡಗಿದೆವು. ಕಬೀರ ಮತ್ತು ದೇವ ಎಂದರೆ ಪರಮೇಶ್ವರ. ದೇವ ಎಂದರೆ ಪರಮೇಶ್ವರ, ಕಬೀರ ಸಾಹೇಬ. ನಾವು ಅವರನ್ನು ಕಬೀರ ಸಾಹೇಬ ಹೇಳತೊಡಗಿದೆವು. ವಿದ್ಯುತ್ ಸಮಾನವಾಗಿ ಕಬೀರ ದೇವರು ವಿದ್ಯುತ್ ಸಮಾನವಾಗಿ ಕ್ರೀಡೆಯಾಡುತ್ತಾ ವರ್ಣೀಯ ಪುರುಷನಿಗೆ ಪ್ರಾಪ್ತ ಆಗುತ್ತಾರೆ. ವರ್ಣೀಯ ಪುರುಷ ಎಂದರೆ ಶ್ರೇಷ್ಠ ಪುರುಷ. ಆ ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ಆತ ಏನು ಮಾಡುತ್ತಾರೆ? ಎಲ್ಲಿರುತ್ತಾರೆ ಭಗವಂತ? ಈಗ 27ನೇ ಮಂತ್ರದಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86 27ರಲ್ಲಿ ಆ ಪರಮಾತ್ಮ, ಆ ಕವೀರ ದೇವರು ದ್ಯೂಲೋಕದ ಆ ತೇಜೋಮಯ ಲೋಕದ ಸತ್ಯಲೋಕದ 3ನೇ ಸ್ಥಾನದಲ್ಲಿ ವಿರಾಜಮಾನರಾಗಿರುತ್ತಾರೆ. ಅಲ್ಲಿ ಇರುತ್ತಾರೆ. ಈಗ ಪುಣ್ಯಾತ್ಮರೇ, ಇದು ಸ್ಪಷ್ಟವಾಯಿತು. ಅಂದರೆ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86 ಮಂತ್ರ 26 27ರಲ್ಲಿ ಈ ಎರಡೂ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಅಂದರೆ ಆ ಪರಮಾತ್ಮ ಕಬೀರ ದೇವರಾಗಿದ್ದಾರೆ, ಮತ್ತವರು ಸಾಕಾರರಾಗಿದ್ದಾರೆ, ಮತ್ತು ಅವರು ಮಿಂಚಿನಂತೆ ಗತಿಯಿಂದ ಅಲ್ಲಿಂದ ಹೊರಟು ಬರುತ್ತಾರೆ. ಎಲ್ಲಿಂದ? ಆ ದ್ಯೂಲೋಕದ 3ನೇ ಸ್ಥಾನದಲ್ಲಿ ವಿರಾಜಮಾನರಾಗಿರುತ್ತಾರೆ. ಇದರ ಸಮರ್ಥನೆಯಲ್ಲಿ ಅಂದರೆ ಆತ 3ನೇ ಲೋಕದಲ್ಲಿರುತ್ತಾನೆ. ಒಬ್ಬ ದೇಶೀಯನು ಒಂದು ಸ್ಥಾನದಲ್ಲಿ ಇರುತ್ತಾರೆ. ಈಗ ಇದರ ಇನ್ನೂ ಸಮರ್ಥನೆಯಲ್ಲಿ ತಮಗೆ ತೋರಿಸ್ತೇವೆ. ಇಲ್ಲಿ ನಾವು ನಿಮಗಾಗಿ ಏನನ್ನು ಇಂದಿನ ಸತ್ಸಂಗದ ಆಧಾರದಿಂದ ತರಲು ಬಯಸುತ್ತೇವೆ. ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ ಸಂಖ್ಯೆ 96. 96ರ ಮಂತ್ರ ಸಂಖ್ಯೆ 16, 17, 18, 19 ಮತ್ತು 20 ಖಂಡಿತ ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತವೆ. ಇದರಲ್ಲಿ ಏನು ಕೇಳಿದ್ದಾರೆ? ಮಂತ್ರ ಸಂಖ್ಯೆ 16ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರ ಮಂತ್ರ 15ರಲ್ಲಿ ಇದನ್ನು ಕೇಳಲಾಗಿದೆ. ಏನೆಂದರೆ, ಹೇ ಪರಮಾತ್ಮ, ತಾವು ತಮ್ಮ ಆ ಯಥಾರ್ಥ ಉತ್ತಮ ನಾಮದ ಶ್ರೇಷ್ಠ ನಾಮದ ಜ್ಞಾನವನ್ನು ಮಾಡಿಸಿದ್ರಿ. ತಮ್ಮ ವಾಸ್ತವಿಕ ಹೆಸರೇನು? ಇದು ನೋಡಿ, ಓದಿರಂತೆ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರಲ್ಲಿ. ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ ಸಂಖ್ಯೆ 96. ಇದರಲ್ಲಿ 16ನೇ ಮಂತ್ರ. ಗುಹ್ಯಂ ಚಾರು ನಾಂ. ಇಲ್ಲಿ ಇದರ ಅರ್ಥವಿದೆ. ಹೇ ಪರಮಾತ್ಮನ್. ಗುಹ್ಯಂ ಎಂದರೆ ಸರ್ವ ರೀತಿಯಲ್ಲಿ ರಹಸ್ಯಯುಕ್ತ, ಗುಪ್ತ. ಗುಹ್ಯಂ ಎಂದರೆ ಗುಪ್ತ. ಶ್ರೇಷ್ಠ ನಾಮ. ನಾಮ ಎಂದರೆ ಹೆಸರು. ತಮ್ಮದೇನು ಶ್ರೇಷ್ಠ ಹೆಸರಿದೆ. ಈ ನಿಮ್ಮ ಸಂಜ್ಞಾ ನಾಮಪದವನ್ನು ಇವರು ತಪ್ಪು ಅರ್ಥ ಮಾಡಿದ್ದಾರೆ. ಹೆಸರಿನ ಅರ್ಥ ಬರೆದಿದ್ದಾರೆ. ಅದು ನಿಮ್ಮ ಶ್ರೇಷ್ಠ ನಾಮಪದ. ಇಲ್ಲ, ಅದು ನಿಮ್ಮ ಶ್ರೇಷ್ಠ ನಾಮವೇ. ತಾವು ಅದರ ಜ್ಞಾನ ಮಾಡಿಸಿ. ತಾವು ಅದರ ಜ್ಞಾನ ಮಾಡಿಸಿ. ಇಲ್ಲಿ ಈಗ ಇದರ ಜ್ಞಾನ ಹೇಳಲಾಗಿದೆ 18ರಲ್ಲಿ. 17ರಲ್ಲಿ ಆತನ ಹೆಸರು ಹೇಳಲಾಗಿದೆ, ಪರಮಾತ್ಮನದು. ಏನು ಬರೆದಿದೆ? ಶಿಶುಂ ಜಜ್ಞಾನಂ ಹರಿಯಂತಂ ಮೃಜಂತಿ ಶುಭಂತಿ ವಹಿನ ಮರುತೋ ಗಣೇನ ಕವೀರ್ಗಿರ್ಭಿ. ಇಲ್ಲಿ ಮೇಲೆ ರ ಸೇರಿಸಿಟ್ಟಿದ್ದಾರೆ. ಕವೀರ್ಗಿರ್ಭಿ ಕಾವ್ಯೇನ. ಮತ್ತು ಈ ಕವೀರ್, ಕವೀರ ದೇವ, ಸಂತ ಸೋಮಃ,
ಪವಿತ್ರಂ ಅತ್ಯೇತಿ. ಅತ್ಯೇತಿ ರೇಭನ್. ರೇಭನ್ ಅಂದರೆ ಗರ್ಜಿಸುತ್ತಾ. ಇದು ನೋಡಿ, ರೇಭನ್ ಸನ್, ಗರ್ಜಿಸುವಂತಹ. ಈಗ ಇವರು ಇಲ್ಲಿ ಸೇರಿಸಬೇಕಿತ್ತು, ಇದಾಗಿದೆ. ಸಂತ್ ಸೋಮ್ ಪವಿತ್ರಂ ಅತ್ಯೇತಿ ರೇಭನ್. ಕವೀರ್ ಮತ್ತು ಇದು ಕವೀರ್ ಗಿರ್ಭಿ. ಏಕೆಂದರೆ ಇವರಿಗೆ ಅನುವಾದ ಮಾಡಲು ಬಂದಿಲ್ಲ. ಈಗ ನಾವು ಮೇಲಿಂದ ಇವುಗಳಿಂದ ತೆಗೆದುಕೊಳ್ಳುವ, ಆಗಲೇ ನಾವು ತಿಳಿಯಬಲ್ಲೆವು. ಇಲ್ಲಿ ಇವರು ಈ ಕವಿಹಿಯ ಅರ್ಥ ಏನು ಮಾಡಿದ್ದಾರೆ? ಕವಿ ಜನರು ಮಾಡಿದ್ದಾರೆ. ಇದು ಕವೀರ್ ಗಿರ್ಭಿ. ಈಗ ರ ತೆಗೆದು 2 ಬಿಂದು ಹಾಕಿದರು. ಇದು ನೋಡಿ, ರ ತೆಗೆದು ಈಗ ಕವಿಹಿ ಇದಕ್ಕೆ 2 ಬಿಂದು ಹಾಕಿದರು. ಮತ್ತು ಗಿರ್ಭಿ ಎಂದರೆ ವಾಣಿ ಮೂಲಕ. ಈಗ ಮತ್ತೆ ನೋಡಿ, ತಾವು ಬುದ್ಧಿವಂತರು, ವಿದ್ಯಾವಂತರು. ದೇವನಾಗರಿ ಲಿಪಿಯಾಗಿದೆ. ಸಂಸ್ಕೃತ ಯಾವುದೋ ಬೆಟ್ಟವೇನಲ್ಲ. ಕವೀರ್ ಗಿರ್ಭಿ. ಗಿರ್ಭಿ ಎಂದರೆ ವಾಣಿ ಮೂಲಕ. ಇವರು ಸ್ವತಃ ಅನುವಾದ ಮಾಡುತ್ತಿದ್ದಾರೆ ಮತ್ತು ಇದು ಕವೀರವಾಗಿದೆ. ಇದು ಬರೆದಿರುವಂಥದ್ದು. ನಾವು ಇದನ್ನು ಒಪ್ಪೋಣ, ಕವೀರವಾಣಿ ಮೂಲಕ. ಮತ್ತು ಈ ಎರಡನೆಯದು ಏನು ಕವೀರವಿದೆ, ಇದನ್ನು ಇವರು ಎಲ್ಲೂ ವರ್ಣನೆ ಮಾಡಿಲ್ಲ. ಇವರು ಎಲ್ಲೂ ಕೂಡ ಈ ಕವೀರದ ಅನುವಾದ ಮಾಡಿಲ್ಲ. ಇದು ನೋಡಿ, ಶಿಶುಂ, ಇದು ಬ್ರ್ಯಾಕೆಟಲ್ಲಿ ಸಂಸ್ಕೃತ ಪದ. ಇದು ನೋಡಿ ಬ್ರ್ಯಾಕೆಟ್ನಲ್ಲಿ, ಇದು ಅಪ್ರಯತಃ, ಇದು 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 ನೋಡಿ, ಎಲ್ಲೂ ಕೂಡ ಮತ್ತೆ ಕವಿ ಇಲ್ಲ. ಓನ್ಲಿ ಒಂದು ಕವಿ ತೆಗೆದುಕೊಂಡಿದ್ದಾರೆ. ಇದು ನೋಡಿ. ಹೀಗಾಗಿ ಇವರು ಅಡ್ಡಾದಿಡ್ಡಿ ಅನುವಾದ ಮಾಡಿ ಕಿಚ್ಚಿಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ಕವೀರ ಶಬ್ದ ಇನ್ನೊಂದಿದೆ. ಇದರ ಅರ್ಥವಿದೆ, ಆ ಶಿಶುಂ ಜಜ್ಞಾನಂ. ಆ ಪರಮಾತ್ಮ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 1 ಮಂತ್ರ ಸಂಖ್ಯೆ 9ರಲ್ಲಿ ಅದರ ಬಗ್ಗೆ ಹೇಳಿದ್ದೇನೆ ಅಂದರೆ, ಆತನು ಶಿಶುರೂಪ ಧಾರಣೆ ಮಾಡಿ ಬರುತ್ತಾನೆ. ಈಗ ಸ್ವಲ್ಪ ಇನ್ನೂ ನೋಡುವ, ನಿಮಗೆ ಇದನ್ನು ತೋರಿಸ್ತೇನೆ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 9ರ ಮಂತ್ರ ಸಂಖ್ಯೆ 1ರಲ್ಲಿ ಇದು ನೋಡಿ, ಆತನ ವಿಷಯದಲ್ಲಿ ಹೇಳಿದ್ದೇನೆಂದರೆ, ಯಾವಾಗ ಶಿಶುರೂಪ ಧಾರಣೆ ಮಾಡಿ ಆ ಪರಮಾತ್ಮ ಬರುತ್ತಾರೆ, ಆತನ ಪಾಲನೆ ಕಡಸು ಹಸುಗಳಿಂದ ಆಗುತ್ತದೆ. ಮತ್ತೆ ಆತ ದೊಡ್ಡವನಾಗಿ ತನ್ನ ಜ್ಞಾನದ ಉಪದೇಶ ಮಾಡುತ್ತಾನೆ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 1 ಮತ್ತು ಇದು ಮಂತ್ರ 9 ಆಗಿದೆ. ಇದರಲ್ಲಿ ಬರೆದಿದೆ, ಇದು ಶಿಶುಂ, ಇದು ಶಿಶುಂ. ಆ ಇಮಂ ಎಂದರೆ ಆ, ಇವರು ಮಾಡಿದ್ದಾರೆ. ಸೋಮ ಸ್ವಭಾವವುಳ್ಳ ಪುರುಷನಿಗೆ, ಪುರುಷವಲ್ಲ ಪರಮೇಶ್ವರನಿಗೆ, ಸೋಮ ಆ ಅಮರ ಪುರುಷನಿಗೆ. ಶಿಶುಂ, ಯಾರು ಶಿಶು ರೂಪದಲ್ಲಿ ಧಾರಣೆಗೊಂಡು ಪ್ರಕಟರಾಗುತ್ತಾರೆ ಕುಮಾರಾವಸ್ಥೆಯಲ್ಲಿಯೇ. ಅಭಿ, ಎಲ್ಲ ಪ್ರಕಾರ. ಅಭಿ ಎಂದರೆ ಎಲ್ಲ ರೀತಿಯಲ್ಲಿ. ಅಧನ್ಯ ಅಂದರೆ ಅಹಿಂಸನೀಯ. ಧೇನವಃ ಎಂದರೆ ಗೋವುಗಳು. ಅಭಿ ಅಧನ್ಯ, ಇದರ ಅರ್ಥವಾಗುತ್ತದೆ ಕಡಸು, ಯಾವುದು ಎಂದೂ ಎತ್ತಿನ ಮೂಲಕ ಮುಟ್ಟಿಸಿಕೊಳ್ಳದಿರುವಂಥದ್ದು, ಚೇಷ್ಟೆಗೆ ಒಳಪಡದಿರುವಂಥದ್ದು, ಅಹಿಂಸನೀಯ. ಈಗ ಅಧನ್ಯ ಎಂದರೆ ಗರ್ಭಧರಿಸದ ಎಂದರೆ ಅದು ಗರ್ಭಧಾರಣೆ ಮಾಡಿರದಂಥದ್ದು. ಅಭಿ ಎಂದರೆ ಎಂದಿಗೂ, ಎಲ್ಲ ರೀತಿಗಳಿಂದಲೂ. ಅಧನ್ಯ ಎಂದರೆ ಗರ್ಭಧರಿಸದ ಎಂದರೆ ಕಡಸು ಹಸುಗಳಿಂದ, ಗೋವುಗಳಿಂದ ತೃಪ್ತಿಪಡಿಸುತ್ತಾರೆ. ಇವರಿಗಂತೂ ಜ್ಞಾನವಂತೂ ಇರಲಿಲ್ಲ. ಶಬ್ದಗಳ ತಪ್ಪು ಅರ್ಥ ಮಾಡಿ ತನ್ನ ಅನುವಾದ ಮಾಡಿಟ್ಟಿದ್ದಾರೆ. ಜನತೆ ಇದನ್ನು ಓದುತ್ತಿದ್ದರೂ ಏನೂ ತಿಳುವಳಿಕೆಗೆ ಬರಲಿಲ್ಲ. ಆ ಅಮರ ಪುರುಷನಿಗೆ ಯಾರು ಶಿಶುರೂಪ ಧಾರಣೆ ಮಾಡಿ ಬರುತ್ತಾರೆ, ಆ ಬಾಲಕರೂಪ ಶಿಶುರೂಪ ಧಾರಣೆ ಮಾಡಿ ಪ್ರಕಟನಾಗುತ್ತಾನೆ, ಆತನಿಗೆ ಎಲ್ಲ ರೀತಿಯಲ್ಲೂ, ಅಂದರೆ ಅಧನ್ಯಾಧೇನವ, ಅಭಿ ಅಧನ್ಯಾಧೇನವ, ಎಲ್ಲ ರೀತಿಯಲ್ಲಿ ಎಂದರೆ ಕಡಸು ಹಸುಗಳ ಮೂಲಕ ಆತನ ತೃಪ್ತಿಯಾಗುತ್ತದೆ. ಆತನ ಪಾಲನೆ ಪೋಷಣೆಯ ಲೀಲೆ ಆ ಕಡಸು ಹಸುಗಳಿಂದಾಗುತ್ತದೆ. ಈಗ ನಾವು ಮತ್ತೆ ಬರುತ್ತೇವೆ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರ ಮಂತ್ರ ಸಂಖ್ಯೆ 17ರಲ್ಲಿ. ಇದರಲ್ಲಿ ಸ್ಪಷ್ಟಪಡಿಸಿದೆ ಏನೆಂದರೆ, ಆತ ಶಿಶುರೂಪದಲ್ಲಿ ಪ್ರಕಟನಾಗುತ್ತಾನೆ ಪರಮಾತ್ಮ, ನಂತರ ದೊಡ್ಡವನಾಗಿ ತನ್ನ ಜ್ಞಾನವನ್ನು ಉಪದೇಶ ಮಾಡುತ್ತಾನೆ ಆತನು. ಮತ್ತು ಆ ಜ್ಞಾನದ ಉಪದೇಶದಲ್ಲಿ ಅವರು ತನ್ನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಇದು ಈಗ ನೋಡಿ ಗೀತೆ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 32 ಸ್ಪಷ್ಟಗೊಳಿಸಲಿಕ್ಕಾಗಿ ಈ ಇಷ್ಟೊಂದು ಪ್ರಮಾಣಗಳನ್ನು ತಮ್ಮೆದುರಿನಲ್ಲಿ ಇಡಬೇಕಾಗುತ್ತದೆ. ಈಗ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ ಹೇಳಿ, ಬೇಕಾದರೆ ಕಬೀರ ವಾಣಿ ಹೇಳಿ. ಏಕೆ? ಆ ಪರಮೇಶ್ವರನು ತನ್ನ ಮುಖಾರವಿಂದದಿಂದ ಉಚ್ಚರಿಸಿದ ಆ ವಾಣಿ, ಅವುಗಳ ಮೂಲಕ ಅವನು ತನ್ನ ಲೋಕೋಕ್ತಿಗಳ ಮಾಧ್ಯಮದಿಂದ ಜ್ಞಾನ ಪ್ರಚಾರ ಮಾಡುತ್ತಾನೆ. ಅವನು ಕಬೀರ ದೇವನಾಗಿರುತ್ತಾನೆ. ಈಗ ನೋಡಿ, ಈಗ ಮತ್ತೆ ಬರುತ್ತೇವೆ ಅಲ್ಲಿಯೇ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರಲ್ಲಿ.
ಈಗ 96ರ ನಾವು ಒಂದು ಓದಿಯಾಗಿದೆ ಎಂದರೆ, ತಾವು ತಮ್ಮ ಎಲ್ಲ ರೀತಿಯಲ್ಲಿ ರಹಸ್ಯ ಮತ್ತು ಶ್ರೇಷ್ಠವಾದ ತಮ್ಮ ಹೆಸರೇನಿದೆಯೋ ಇದು ತಪ್ಪು, ತಾವು ಅದರ ಜ್ಞಾನ ಮಾಡಿಸಿಕೊಡಿ, ಇದರ ಜ್ಞಾನ ಇಲ್ಲಿ ಮಾಡಿಡಲಾಗಿದೆ. ಈಗ ನೋಡಿ, ದೇವ್ ಎಂದರೆ ಪರಮೇಶ್ವರ. ಇವರು ಸ್ವತಃ ಅರ್ಥ ಮಾಡುತ್ತಾರೆ, ದೇವ ಎಂದರೆ ಪರಮೇಶ್ವರ. ನಾವು ಕಬೀರ್ ದೇವರೆಂದು ಹೇಳಿಬಿಡುತ್ತೇವೆ, ಕಬೀರ ಪರಮೇಶ್ವರ. ಇಲ್ಲಿ ನೋಡಿ 17ರಲ್ಲಿ ಏನು ಹೇಳಲಾಗಿದೆ ಎಂದರೆ, ಆ ಶಿಶುಂ ಜಜ್ಞಾನಂ ಹರಿಯಂತಂ, ಯಾರು ಶಿಶು ರೂಪದಲ್ಲಿ ಬೇಕೆಂದು ಇಲ್ಲಿ ಪ್ರಕಟವಾಗುತ್ತಾರೆ ಮತ್ತು ಜ್ಞಾನ ನೀಡುವ ಉದ್ದೇಶದಿಂದ ಆ ಪರಮಾತ್ಮ ಇಲ್ಲಿಗೆ ಬರುತ್ತಾರೆ. ಹಾಗೆ ಆ ಸಮಯದಲ್ಲಿ ಆತ ತನ್ನ ಮಹಿಮೆಯ ವಾಣಿ ಕಬೀರ್ ಗಿರ್ಭಿ ಮೂಲಕ, ಕಬೀರ ವಾಣಿಯ ಮೂಲಕ, ಕಬೀರ ಈ ಕಬೀರ ವಾಣಿಯ ಮೂಲಕ, ಕಬೀರ ಎಂದೇ ಬರೆಯುವ ನಾವು ಇದನ್ನು, ಕಬೀರ ವಾಣಿಯ ಮೂಲಕ ಮತ್ತು ಕವಿತ್ವದಿಂದ, ಕಾವ್ಯನ ಎಂದರೆ ಕವಿತ್ವದಿಂದ ಎಂದರೆ ಕವಿತೆಗಳ ಮಾಧ್ಯಮದಿಂದ ಹೇಳುತ್ತಾರೆ. ಮತ್ತವರು ಅಮರ ಪುರುಷ, ಆತ ಸೋಮ, ಅಮರ ಪರಮಾತ್ಮ, ಆತ ಸೋಮಸ್ಯ ತನುರ್ ಅಸಿ, ಆತ ಅಮರ ಪುರುಷ. ಮತ್ತು ತನ್ನ ಜ್ಞಾನವನ್ನು ಪವಿತ್ರಂ ಅತ್ಯೇತಿ ಎಂದರೆ ಅತ್ಯಧಿಕ ಪವಿತ್ರತೆಯೊಡನೆ ರೇಭನ್ ಘರ್ಜಿಸುತ್ತಾ ವರ್ಣನೆ ಮಾಡುತ್ತಾರೆ. ಹಾಗೆ ಅವರು ಇದನ್ನು ಬರೆದಿದ್ದಾರೆ, ಆ ಕಬೀರ್ ಸಂತ್ ಸೋಮ, ಆ ಕಬೀರ ದೇವರು ಸಂತ ರೂಪದಲ್ಲಿ ಅಥವಾ ಋಷಿ ರೂಪದಲ್ಲಿ ಬರುತ್ತಾರೆ. ಅವರು ಅಮರ ಪರಮಾತ್ಮರಾಗಿರುತ್ತಾರೆ. ಇದರಲ್ಲಿ ಇವರು ಒಂದು ಕವಿಯ ಅರ್ಥ ಮಾಡಿದ್ದಾರೆ, ಇನ್ನೊಂದರದು ಮಾಡಿಲ್ಲ. ಇವರು ಎಲ್ಲವನ್ನೂ ನಾಶ ಮಾಡಿಬಿಟ್ಟರು, ಎಲ್ಲ ವಾಕ್ಯಗಳು ನಾಶವಾದುವು, ಎಲ್ಲ ವ್ಯಾಲ್ಯೂ ಹಾಳಾಗಿ ಹೋಯಿತು ಈ ಮಂತ್ರದ್ದು. ಎಲ್ಲಿ ಇವರು ಈ ಕಬೀರ ದೇವರ ಅರ್ಥ ಬರೆದರು. ಅವರು ಕಬೀರ ದೇವರು, ಅವರು ಅಮರ ಪರಮಾತ್ಮ ಕಬೀರ ದೇವರಾಗಿದ್ದಾರೆ. ಅವರು ಸಂತ ರೂಪದಲ್ಲಿ ಪ್ರಕಟರಾಗುತ್ತಾರೆ, ದೊಡ್ಡವರಾಗುತ್ತಾರೆ. ಸಂತ ಹೇಳಿ, ಬೇಕಾದ ಋಷಿ ಹೇಳಿ, ಸಾಧು ಹೇಳಿ, ಒಳ್ಳೆಯ ಆತ್ಮ ಹೇಳಿ. ಈಗ ಇದರ ಇಲ್ಲಿ ನೋಡಿ 18ರಲ್ಲಿ, ಅವನು ಕವಿನಾಂ ಪದವಿ ಕವಿನಾಂ ಋಷಿಮನ ಅಥವಾ ಋಷಿಕೃತ, ಋಷಿಮನ ಯ ಋಷಿಕೃತ್, ಅವರು ಸಂತ ರೂಪದಲ್ಲಿ, ಪರಮಾತ್ಮ ಋಷಿ ರೂಪದಲ್ಲಿ ಪ್ರಕಟರಾಗುತ್ತಾರೆ. ಆ ಋಷಿಕೃತ್ ಅವನು ಸಹಸ್ರಂಗ್ರೀತಃ, ಸಾವಿರಾರು ಅಸಂಖ್ಯ ವಾಣಿಗಳು, ಸಾವಿರಾರು ವಾಣಿಗಳನ್ನು ಹೇಳುತ್ತಾರೆ. ಅವರು ಋಷಿಮನ, ಋಷಿ ಸ್ವಭಾವದ, ಸಂತ ಸ್ವಭಾವದ ಭಕ್ತರಿಗಾಗಿ ಅವು ಬಹಳಷ್ಟು ಸ್ಪರ್ಶ ಎಂದರೆ ಬಹಳ ಆನಂದದಾಯಕವಾಗುತ್ತವೆ. ಮತ್ತು ಆ ಪರಮಾತ್ಮ ಕವಿಗಳಲ್ಲಿ ಒಬ್ಬ ಪ್ರಸಿದ್ಧ ಕವಿಯ ಕೂಡ ಪದವಿಯನ್ನು ಪ್ರಾಪ್ತಿಸುತ್ತಾರೆ. ಮತ್ತು ಅವರು ತೃತೀಯಂ ಧಾಮಂ, ಆತ 3ನೇ ಧಾಮದಲ್ಲಿ, ವಿರಾಜಂ ಅನುರಾಜತಿ ಸ್ಟುಪ್ ಸಿಷ್ ಮಹಿಷ, ಮಹಿಷ ಸಿಷ್ ಸಂತ್ ಸೋಮ್. ಇದರ ಸ್ಪಷ್ಟ ಅರ್ಥವೇನೆಂದರೆ, ಅವರು 3ನೇ ಧಾಮದಲ್ಲಿರುತ್ತಾರೆ, ವಿರಾಜಮಾನರಾಗಿರುತ್ತಾರೆ, ಅವರು ಋಷಿ ರೂಪ ಮತ್ತು ಅಲ್ಲಿಂದ ಗತಿ ಮಾಡಿ ಬರುತ್ತಾರೆ. ಇಲ್ಲಿ ನೋಡಿ ಇದರ ಅನುವಾದ. ಈಗ ಅದೇ 18ನೇ ಮಂತ್ರ ನಡೆಯುತ್ತಿದೆ. ಸೋಮಸ್ವರೂಪ ಪರಮಾತ್ಮ, ಆ ಅಮರ ಪರಮಾತ್ಮ ಪಾಲನೆಯ ಇಚ್ಛೆ ಮಾಡುತ್ತಾ ಅವರು 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾರೆ. ಅವರು ಅವ್ಯಯ ಈಶ್ವರ 15ನೇ ಅಧ್ಯಾಯದ ಗೀತೆಯ 15ನೇ ಅಧ್ಯಾಯದ 17ನೇ ಶ್ಲೋಕದೊಡನೆ ಸಂಬಂಧಿತವಾಗಿದೆ. ಅವರು ಅಮರ ಪರಮಾತ್ಮ ಪಾಲನೆಯ ಇಚ್ಛೆ ಮಾಡುತ್ತಾ 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುವ ಉದ್ದೇಶದಿಂದ ಆ ಮಹಾನ್ ಪರಮಾತ್ಮ ತೃತೀಯಂ ಧಾಮ್, ದೇವಯಾನ್ ಮತ್ತು ಪಿತೃಯಾನ್ ಇವು 2ಕ್ಕಿಂತ ಮಿಗಿಲಾದ 3ನೆಯ ಮುಕ್ತಿಧಾಮವೇನಿದೆ ಅದರಲ್ಲಿ ಅದರಲ್ಲಿ ವಿರಾಜಮಾನರಾಗಿದ್ದಾರೆ. ಇದು ಜ್ಞಾನಯೋಗಿ ಇವರು ಸಿಲುಕಿಸಿದ್ದು ತಪ್ಪಾಗಿದೆ. ಕೇವಲ ತನ್ನ ದಯಾನಂದರ ಕ್ಷುದ್ರ ಯೋಚನೆ ಸಾಧಿಸಲಿಕ್ಕಾಗಿ ವೇದಗಳನ್ನು ಕೂಡ ಅನರ್ಥ ಮಾಡುತ್ತಿದ್ದಾರೆ. ಇಲ್ಲಿ ಭಗವಂತನ ಮಹಿಮೆ ನಡೆಯುತ್ತಿದೆ, ಜ್ಞಾನಯೋಗಿಯೊಡನೆ ಯಾವ ಲಿಂಕ್ ಇಲ್ಲ. ಅವರು 3ನೇ ಲೋಕದಲ್ಲಿ ಇದ್ದಾರೆ, ವಿರಾಜಮಾನರಾಗಿದ್ದಾರೆ ಅಷ್ಟೇ. ಈ ಜ್ಞಾನಯೋಗಿ ಶಬ್ದವನ್ನು ಇಲ್ಲಿಂದ ತೆಗೆಯೋಣ. ಅವರು ವಿರಾಜಮಾನರಾಗಿದ್ದಾರೆ ಆ 3ನೇ ಧಾಮದಲ್ಲಿ. ತೃತೀಯಂ ಧಾಮ್ ವಿರಾಜಂ, 3ನೇ ಧಾಮದಲ್ಲಿ ವಿರಾಜಮಾನರಾಗಿದ್ದಾರೆ. ಋಷಿಕೃತ್ ನೋಡಿ, ಇದರ ಅರ್ಥ ಎಲ್ಲ ಜ್ಞಾನಗಳನ್ನು ನೀಡುವಾತ. ಋಷಿಕೃತ್, ಋಷಿ ರೂಪದಿ ಪ್ರಕಟ, ಪರಮಾತ್ಮನ ಮೂಲಕ ಹೇಳಲ್ಪಟ್ಟ, ರಚನೆ ಮಾಡಲ್ಪಟ್ಟ ಕವೀರವಾಣಿ. ಋಷಿಮನ, ಋಷಿಯಂತೆ ಸಂತ ಸ್ವಭಾವವುಳ್ಳವರು, ಭಕ್ತರಿಗಾಗಿ. ಅವರು ಸಹಸ್ರನಿತಃ, ಅನಂತ ಪ್ರಕಾರದ ಸ್ತವನೀಯ ಅನಿತಃ ಎಂದರೆ ವಾಣಿಯಾಗಿರುತ್ತದೆ. ಸಾವಿರಾರು ಪ್ರಕಾರದ ವಾಣಿಗಳು. ಕವಿನಾಮ ಪದವಿ, ಅದು ಕಾಂತದರ್ಶಿಗಳ ಪದವಿ. ಕವಿನಾಮ, ಕವಿಗಳಲ್ಲಿ ಒಬ್ಬರಾಗಿ ಪದವಿ ಪ್ರಾಪ್ತಿಸುತ್ತಾರೆ. ಪ್ರಸಿದ್ಧ ಕವಿಗಳಲ್ಲಿಯೂ ಕೂಡ ಅವರು ಪ್ರಮುಖ ಸ್ಥಾನದಲ್ಲಿರುತ್ತಾರೆ. ಆದರೆ ಅವರಾಗಿರುತ್ತಾರೆ ಪರಮಾತ್ಮ. ಈಗ ಪುಣ್ಯಾತ್ಮರೇ, ಋಗ್ವೇದ ಮಂಡಲ ಸಂಖ್ಯೆ 9
ಸೂಕ್ತಿ ಸಂಖ್ಯೆ 96ರ 16 ಮತ್ತು 17 ಮತ್ತು 18 ತಾವು 3 ಮಂತ್ರ ಓದಿದಿರಿ. ಇವುಗಳಲ್ಲಿ ಸ್ಪಷ್ಟಪಡಿಸಲಾಯಿತನೆಂದರೆ ಅವರು ಕವೀರ ದೇವರು. ಅವರು ಪರಮಾತ್ಮ ಬಾಲಕ ರೂಪದಲ್ಲಿ ಪ್ರಕಟರಾಗುತ್ತಾರೆ ಮತ್ತವರ ಹೆಸರು ಕವೀರ ಆಗಿದೆ, ಕವೀರ್ ದೇವ. ಮತ್ತವರು ಬಾಲಕನ ರೂಪದಲ್ಲಿ ಪ್ರಕಟರಾಗಿ ದೊಡ್ಡವರಾಗುತ್ತಾರೆ. ಅವರು ಸಂತ ಅಥವಾ ಋಷಿಯ ರೂಪದಲ್ಲಿ ತಿಳಿಯಲ್ಪಡುತ್ತಾರೆ. ಅವರು ನಂತರ ತಮ್ಮ ಮಹಿಮೆಯ ವಾಣಿ, ವಿಶಿಷ್ಟ ಜ್ಞಾನ, ತತ್ವಜ್ಞಾನ ಆ ಕವಿತೆಗಳ ಮಾಧ್ಯಮದಿಂದ, ದೋಹೆಗಳ ಮಾಧ್ಯಮದಿಂದ ವರ್ಣಿಸುತ್ತಾರೆ. ಆದರೆ ಅವರಾಗಿರುತ್ತಾರೆ ಪರಮಾತ್ಮ ಕವೀರ್ ದೇವರೇ, ಅಮರ ಪುರುಷರಾಗಿರುತ್ತಾರೆ. ಅವರು ಕವೀರ್ ದೇವ ಅಮರ ಪುರುಷರಾಗಿರುತ್ತಾರೆ ಮತ್ತು ಅವರ ಮೂಲಕ ಹೇಳಲ್ಪಟ್ಟ ಆ ಅಮರವಾಣಿಗಳು, ಅವರ ಮೂಲಕ ರಚಿಸಲ್ಪಟ್ಟ ಲೋಕೋಕ್ತಿಗಳು, ಅಮರವಾಣಿಗಳು ಅವರ ಶಿಷ್ಯರುಗಳಿಗೆ ಅಂದರೆ ಋಷಿಮನ, ಸಾಧು, ಸಂತ, ಭಕ್ತರಿಗೆ ಬಹಳ ಚೆನ್ನಾಗಿ ಹಿಡಿಸುತ್ತದೆ, ಮಧುರವಾಗುತ್ತದೆ, ಪ್ರಿಯವಾಗುತ್ತದೆ. ಮತ್ತು ಆ ಪರಮಾತ್ಮ 3ನೇ ಲೋಕದಲ್ಲಿ ವಿರಾಜಮಾನರಾಗಿದ್ದಾರೆ. ಮತ್ತು ನೋಡಿ, ಪುನಃ ಮುಂದೆ 19ರಲ್ಲಿ ಮತ್ತು 20ರಲ್ಲಿ ಇನ್ನಷ್ಟು ಅದ್ಭುತ ಮಾಡಿಟ್ಟಿದ್ದಾರೆ ಇವರು. ಈಗ ಪುಣ್ಯಾತ್ಮರೇ ಹೇಳುತ್ತಾರೆ, ಸತ್ಯವನ್ನು ಕೆಲವು ದಿನಗಳ ತನಕವಂತೂ ಮುಚ್ಚಿಡಲು ಸಾಧ್ಯವಿದೆ, ಆದರೆ ಅದನ್ನು ಅಳಿಸಲು ಸಾಧ್ಯವಿಲ್ಲ. ತಾವು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96ರ ಮಂತ್ರ ಸಂಖ್ಯೆ 18 ತಾವು ಓದಿದ್ದೀರಿ. ಅಂದರೆ ಅವರು 3ನೇ ಧಾಮದಲ್ಲಿ ವಿರಾಜಮಾನರಾಗಿದ್ದಾರೆ ಅಷ್ಟೇ. ಈಗ 19ರಲ್ಲಿ ನೋಡಿ, ಅದ್ಭುತವಿದೆ. ಅವರು 4ನೇ ಪರಮ ಪದವಿಯ ಪರಮಾತ್ಮನು. ಈಗ ಇವರಂತೂ ತಮ್ಮ ಲೆಕ್ಕಾಚಾರದಂತೆ ಮಾಡಿಬಿಟ್ಟರು. ಇಲ್ಲಿ ಬರೆದರು ಮಹಾಪುರುಷ ಉಕ್ತ. 4ನೇ ಪರಮಾತ್ಮನ ವರ್ಣನೆ ಮಾಡುತ್ತಾರೆ. ಈಗ ಇವರು ಹೀಗೆ ಹೇಳುತ್ತಾರೆ, ಭಗವಂತೊಬ್ಬನೇ, ಅನೇಕರಿಲ್ಲ. ಮತ್ತು ಇಲ್ಲಿ ಬರೆದಿಟ್ಟಿದ್ದಾರೆ ಎಂದರೆ 4ನೇ ಪರಮಾತ್ಮ ತುರ್ಯಮೆಂದರೆ 4ನೇ. ಇಲ್ಲಿ ಅನುವಾದದಲ್ಲಿಯೂ ತುರ್ಯ ಬರೆದಿದ್ದು 4ನೇವ ಎಂದು ಬರೆದಿಲ್ಲ. ಎಂದರೆ ಎಲ್ಲಾದರೂ ನಿಮ್ಮ ಮಾತಿನ ಖಂಡನೆ ಆಗಬಹುದು. ಯಾರಿಗಾದರೂ ತಿಳಿದು ಬಂದರೆ ತುರ್ಯ ಬರೆದು ಬಿಟ್ಟರು. ಆತ 4ನೇ ಪರಮಾತ್ಮನ ವರ್ಣನೆ ಮಾಡುತ್ತಿದ್ದಾರೆ. ಆ ಪರಮಾತ್ಮ ಯಾರು ಪ್ರತ್ಯೇಕ ಬರದಲ್ಲಿ ಸ್ಥಿತನಿದ್ದಾನೆ, ಸಕಲ ರೀತಿಗಳಲ್ಲೂ ಪ್ರಶಂಸನೀಯನಾಗಿದ್ದಾನೆ. ಈಗ ಇಲ್ಲಿ ಬರೆದಿದೆ ಈ ಮೂಲ ಸಂಸ್ಕೃತದಲ್ಲಿ. ಈ ಸಮುದ್ರಂ ತುರಿಯಂ ಧಾಮ್. ಸಮುದ್ರಂ ಎಂದರೆ ಸಮುದ್ರವು ಎಲ್ಲ ಜಲಗಳಿಗೆ ಮೂಲ. ಹೀಗೆ ಎಲ್ಲದರ ಮೂಲ ಪರಮಾತ್ಮ ರೂಪಿ ಸಮುದ್ರ ಆ ಪರಮಾತ್ಮನಿಂದ ಆ ತುರಿಯ ಧಾಮ ಮತ್ತು 4ನೇ ಧಾಮದಲ್ಲಿ ವಿರಾಜಮಾನ. ಇದು ಅಕಲೋಕದೆಡೆಗೆ ಸಂಕೇತವಾಗಿದೆ. ಸತ್ಯಲೋಕ, ಅಲಕಲೋಕ, ಅಗಮಲೋಕ ಮತ್ತು ಇದು 4ನೇದಾಗಿದೆ. ಅಕಹಲೋಕ ಅದು ಸಮುದ್ರ ರೂಪಿ ಎಂದರೆ ಅಲ್ಲಿಂದ ಎಲ್ಲರ ಉಗಮ ಆಗಿದೆ. ಆ ಅಕಹ ಲೋಕದ ಒಳಗೆ ಆ ಅಮರ ಪುರುಷ ಪೂರ್ಣ ಪರಮಾತ್ಮ 4ನೇ ಧಾಮದಲ್ಲಿ ಇರುತ್ತಾರೆ ಮತ್ತು ಅವರು 4ನೇ ಭಗವಂತ. ಸತ್ಯವನ್ನು ಎಂದಿಗೂ ನಾಶಪಡಿಸಲು ಸಾಧ್ಯವಿಲ್ಲ, ಇವರಿಂದ ಮುಚ್ಚಿಡಲು ಆಗುತ್ತಿಲ್ಲ. ಪ್ರಕೃತಿಯ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿಗಳೊಡನೆ ಆ ಸಂಗತಿ ಏನಿದೆ, ಸಮುದ್ರದ ಅರ್ಥ ಇವರು ಹೇಳಿದಾರೆಂದರೆ ಯಾವುದರಿಂದ ಎಲ್ಲ ಭೂತಗಳ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯವಾಗುತ್ತದೆ. ಅದು ತುರಿಯಂ ಎಂದರೆ 4ನೇ, ಧಾಮ್ ಎಂದರೆ ಪರಮಪದ ಪರಮಾತ್ಮನು, ಧಾಮ್ ಎಂದರೆ 4ನೇ ಧಾಮವಾಗಿದೆ. ಮತ್ತು ಇವರು ಸ್ವತಃ ಹೇಳ್ತಾರೇನೆಂದರೆ ಉಕ್ತ ಮಹಾಪುರುಷ. ಆ 4ನೇ ಪರಮಾತ್ಮನ ವರ್ಣನೆ ಮಾಡುತ್ತಾನೆ. ಈಗ 4ನೇ ಪರಮಾತ್ಮನು ಇದ್ದಾನೆ ಮತ್ತು 4ನೇ ಧಾಮವೂ ಇದೆ. ವಾಸ್ತವಿಕತೆಯಂತೂ ಇದಾಗಿದೆ, ಸ್ಪಷ್ಟವಾಗುತ್ತಿದೆ ಇಡೀ ಕಥೆ. ಆ ಸರ್ವಶಕ್ತಿವಂತ ಭಕ್ತರನ್ನು ತೃಪ್ತಿಗೊಳಿಸಿ ಆ ಶೀಘ್ರಗತಿಗೊಳಿಸುವಂತಹ, ಎಂದರೆ ಆತನು ಹೊರಟು ಬರುತ್ತಾನೆ ಶೀಘ್ರಗತಿ. ಒಂದೊಮ್ಮೆ ಸರ್ವವ್ಯಾಪಕರೆಂದಾದರೆ ಮೊದಲೇ ಅಲ್ಲಿ ವಿದ್ಯಮಾನನಾಗಿದ್ದಾನೆ. ಮತ್ತೆ ಗತಿ ಮಾಡಿ ಬರುವಂತಹ ಅವಶ್ಯಕತೆ ಏನಿದೆ ಭಗವಂತನಿಗೆ? ಮತ್ತು ಎಲ್ಲರ ಸಂಸಾರದ ಉತ್ಪಾದಕರಾಗಿದ್ದಾರೆ. ಹಾಗಾದರೆ ಈಗ ಇಲ್ಲಿ ವಿಷಯ ಸ್ಪಷ್ಟವಾಯಿತು. ಇವರಿಲ್ಲಿ ಈಗ ಮತ್ತೊಂದನ್ನು ಸ್ಪಷ್ಟಗೊಳಿಸಿದ್ದಾರೆ. ಇದಾಗಿದೆ ಋಗ್ವೇದ ಮಂಡಲದ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 2 ಮತ್ತು ಇದರ ಮಂತ್ರ ಸಂಖ್ಯೆ 5 ಕೆಳಗಿದೆ. ಹೇ ಪರಮಾತ್ಮ, ತಾವು ಸಮುದ್ರ ರೂಪಿಯಾಗಿದ್ದೀರಿ. ಇದು ನೋಡಿ, ತಾವು ಸಮುದ್ರ ರೂಪಿಯಾಗಿದ್ದೀರಿ. ಇಲ್ಲಿ ಇವರು ಇದರ ವಿವರಣೆ ಮಾಡಿದ್ದಾರೆ. ಸಮ್ಯಗ್ ದರವಂತಿ ಆಪೋ ಯಸ್ಮಾತ್ ಸ ಸಮುದ್ರ. ಯಾರ ಶಕ್ತಿಯಿಂದ ಜಲ ಆದಿ ಎಲ್ಲ ಪದಾರ್ಥಗಳು ಸೂಕ್ಷ್ಮ ಭಾವಕ್ಕೆ ಪ್ರಾಪ್ತಿಯಾಗುತ್ತವೆಯೋ ಆತನ ಹೆಸರು ಸಮುದ್ರವಾಗಿದೆ. ಈ ರೀತಿ ಪರಮಾತ್ಮನ ಹೆಸರು ಸಮುದ್ರವಾಗಿದೆ. ಬಂದುಬಿಡ್ತಲ್ಲ, ಈ ಪ್ರಕಾರ ಪರಮಾತ್ಮನ ಹೆಸರು ಸಮುದ್ರವಾಗಿದೆ. ಹಾಗಾದರೆ ಇಲ್ಲಿ ಈ ಸಮುದ್ರ ಶಬ್ದ ಏನಿದೆ, ಇದರಲ್ಲಿ
ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96 ಮಂತ್ರ ಸಂಖ್ಯೆ 19ರಲ್ಲಿ ಸಮುದ್ರಂ ತುರಿಯಂ ಧಾಮಂ ಅವನು 4ನೇ ಧಾಮದಲ್ಲಿ ಮತ್ತು 4ನೇ ಭಗವಂತ. ಸಮುದ್ರ ಎಂದರೆ ಭಗವಂತ. ಇಲ್ಲಿ ಕೋಡ್ ವರ್ಡ್ ಇದೆ, ಇದು ಅಲಂಕಾರವಾಗಿದೆ. ಇದರಲ್ಲಿ ಪರಮಾತ್ಮ ಅಂತೆಯೇ ಎಲ್ಲರ ಸಮುದ್ರದಿಂದ ಉಗಮವಾಗುತ್ತದೆ. ಹೀಗೆ ಎಲ್ಲರ ಉದ್ಭವ ಯಾರಿಂದ ಆಯಿತು? ಅವರು 4ನೇ ಧಾಮದಲ್ಲಿ ವಿರಾಜಮಾನರಾಗಿದ್ದಾರೆ. ಈಗ ಪುಣ್ಯಾತ್ಮರೇ, ಸತ್ಯತೆ ಹೀಗೆ ಪ್ರಕಟವಾಗುತ್ತಿದೆ. ಈಗ ಎಂದರೆ ಸಮುದ್ರ ಬಲೆ ಬೀಸಿ ಮುತ್ತುಗಳನ್ನು ಹೊರಗೆ ಬಿಸಾಡಿದಂತೆ ಕಬೀರ ಪರಮೇಶ್ವರರು ಬಲೆಯನ್ನು ಬೀಸಿ ನಮಗಾಗಿ ಜ್ಞಾನವನ್ನು ನಮ್ಮೆದುರಲ್ಲಿ ಇಟ್ಟುಬಿಟ್ಟರು. ಈಗ ಪ್ರಕೃತಿಯ ಸೂಕ್ಷ್ಮ ರೂಪದಿಂದ ಶಕ್ತಿಗಳೊಡನೆ ಯಾರು ಒಡನಾಟ ಮಾಡುತ್ತಾರೆ, ಸಮುದ್ರದ ಅರ್ಥವಾಗಿದೆ ಆ ಪರಮಾತ್ಮ. ಆತನಿಂದ ಎಲ್ಲರ ಉದ್ಭವವಾಗುತ್ತದೆ. ಆತನು ತುರಿಯಂ ಧಾಮಂ, 4ನೇ ಧಾಮದಲ್ಲಿ ವಿರಾಜಮಾನನಾಗಿದ್ದಾನೆ. ಆತನು 4ನೇ ಧಾಮದಲ್ಲಿ ಇರುತ್ತಾನೆ, ಅಲ್ಲಿ ವಾಸಿಸುತ್ತಾನೆ. ಮತ್ತು ಆತನು 4ನೇ ಭಗವಂತನು. ಇಲ್ಲಿ ನೋಡಿ, ಮಹಾಪುರುಷನ ಉಕ್ತ ತುರ್ಯಂ ಎಂದರೆ 4ನೇ. ಈ ತುರ್ಯಂ ಎಂದರೆ 4ನೇಯದ್ದು. 4ನೇ ಪರಮಾತ್ಮನ ವರ್ಣನೆ ಮಾಡುತ್ತಾನೆ. ಎಂದರೆ ಯಾರು ಸರಿ ಸಂತರು ಇರುವರು ಅವರು ಹೇಳುವರು 4ನೇ ಮತ್ತು ಎಲ್ಲ ಭಗವಂತರುಗಳ ಬಗ್ಗೆ. ಆ ಪರಮಾತ್ಮನು ಪ್ರತ್ಯೇಕ ಬಲದಲ್ಲಿ ಸ್ಥಿತನು, ಸಕಲ ರೀತಿಯಲ್ಲೂ ಪ್ರಶಂಸನೀಯನು, ಸಕಲ ರೀತಿಗಳಿಂದಲೂ ಎಲ್ಲಕ್ಕಿಂತ ಮೇಲಿದ್ದಾನೆ ಮತ್ತು ಸರ್ವ ಶಕ್ತಿವಂತನು. ಭಕ್ತರನ್ನು ತೃಪ್ತಿಗೊಳಿಸುವಂತಹ ಅಂದರೆ ಶೀಘ್ರಗತಿ ಉಳ್ಳವನು. ಈಗ 20ರಲ್ಲಿ ಪುನಃ ನೋಡಿ, ಅದ್ಭುತ ಮಾಡಿಟ್ಟಿದ್ದಾರೆ 20ರಲ್ಲಿ. ಆ ಪರಮಾತ್ಮ ಯಾವ ಪ್ರಕಾರ ಒಂದು ಸಂಘಕ್ಕೆ ಅದರ ಸೇನಾಪತಿ ಪ್ರಾಪ್ತನಾಗುತ್ತಾನೆ, ಇದೇ ರೀತಿ ಬ್ರಹ್ಮಾಂಡ ರೂಪಿ ಕೋಶಕ್ಕೆ ಪ್ರಾಪ್ತವಾಗಿ ಉಚ್ಚ ಸ್ವರದಿಂದ ಗರ್ಜಿಸುತ್ತಾ ಈ ಬ್ರಹ್ಮಾಂಡ ರೂಪಿ ವಿಸ್ತೃತ ಪ್ರಕೃತಿ ಖಂಡದಲ್ಲಿ ಅತ್ಯುತ್ತಮವಾಗಿ ಪ್ರವೇಶನಾಗುತ್ತಾನೆ. ಎಂದರೆ ಅಲ್ಲಿಂದ ಹೊರಟು ಬರುತ್ತಾನೆ, ಎಲ್ಲಿಂದಲೋ ಆ ಪರಮಾತ್ಮ ಗರ್ಜಿಸುತ್ತಾ ಬರುತ್ತಾನೆ. ಅಂತೆಯೇ ಮರಿಯ ಅಂದರೆ ಮನುಷ್ಯನಂತೆ, ಮನುಷ್ಯನಂತೆ ಮನುಷ್ಯ ಶುಭ್ರ ಶರೀರವನ್ನು ಧಾರಣೆ ಮಾಡಿ ಇನ್ನೂ ಹಗುರವಾದ ತೇಜಪುಂಜದ ರೂಪ ಮಾಡಿಕೊಂಡು ಮನುಷ್ಯನಂತೆ ಶರೀರ ಧಾರಣೆ ಮಾಡಿ, ಅಂದರೆ ಹೀಗೆ ಮನುಷ್ಯನಂತೆ ಶರೀರ ಧಾರಣೆ ಮಾಡಿ ಆ ಪರಮಾತ್ಮ ಹಗುರ ತೇಜಪುಂಜದ ಶರೀರ ಧಾರಣೆ ಮಾಡುತ್ತಾನೆ. ಬೇರೆಯೇ ಅತ್ಯಂತ ಗತಿಶೀಲ ವಸ್ತುವಿನ ಸಮಾನ ಪ್ರಾಪ್ತಿಗಾಗಿ ಗತಿಶೀಲನಾಗುತ್ತಾ ಮತ್ತು ಇಲ್ಲಿಗೆ ಬರುತ್ತಾನೆ. ಧನಾನಾಂ ಎಂದರೆ ಯಾರು ಭಕ್ತಿಯ ಧನಿ ಇದ್ದಾನೆ, ಶ್ರೇಷ್ಠ ಆತ್ಮ ಅವರಿಗೆ ಸಿಗುತ್ತಾನೆ. ಇಲ್ಲಿ ನೋಡಿ 21ರಲ್ಲಿ, ಹೇ ಪ್ರಕಾಶರೂಪ ಮಹಾಪುರುಷರಿಂದ ಪೂಜಿಸಲ್ಪಡುವ ತಾವು ನಮ್ಮನ್ನು ಪವಿತ್ರ ಮಾಡಿರಿ ಮತ್ತು ವೈದಿಕ್ ಕನಿಕ್ರದತ್ ಎಂದರೆ ವಾಣಿಗಳ ಮೂಲಕ, ತನ್ನ ವಾಣಿಗಳ ಮೂಲಕ ಶಬ್ದಮಾನವಾಗುತ್ತಾ ತಾವು ಶ್ರೇಷ್ಠ ಪುರುಷರ ಪ್ರತಿ ಪ್ರಾಪ್ತರಾಗುವಿರಿ. ಅಂದರೆ ಎಲ್ಲಾದರೂ ನೋಡು, ಅಲ್ಲಿಯೇ ಇಡೀ ರೂಪದಿಂದ ಪರಮಾತ್ಮ, ಪೂರ್ಣ ರೂಪದಿಂದ ಪರಮಾತ್ಮನ ಮಹಿಮೆ ತುಂಬಿ ಬಿದ್ದಿರುತ್ತದೆ. ಈಗ ಪುಣ್ಯಾತ್ಮರೇ, ಪರಮಾತ್ಮನು ತಮ್ಮನ್ನು ಮೊದಲಂತೂ ವಿದ್ಯಾವಂತಗೊಳಿಸಿಲ್ಲ, ವಿದ್ಯೆಯ ಅಗತ್ಯ ಖಚಿತವಾಗಿಯೂ ಇರಲಿಲ್ಲ. ಈ ವಿದ್ಯೆಯು ನಮ್ಮನ್ನು ಅಪ್ರಾಮಾಣಿಕ ಮಾಡಿತು. ಮೊದಲು ನಮ್ಮ ಮುದಿ ಹಿರಿಯರು ಅಶಿಕ್ಷಿತರಾಗಿದ್ದರು, ಪರಸ್ಪರ ಪ್ರೀತಿ ಇತ್ತು, ಛಲ ಕಪಟ ಇರಲಿಲ್ಲ, ಹೆಚ್ಚು ಮಾಯೆಯ ಸ್ಪರ್ಧೆ ಎಂಬುದಿರಲಿಲ್ಲ. ಈಗ ಈ ಶಿಕ್ಷಣದಿಂದ ನಮಗೆ ಅವಗುಣಗಳಂತೂ ಅಧಿಕವಾಗಿವೆ. ಆದರೆ ಒಂದು ಗುಣ ಇದರಲ್ಲಿ ಬಹಳಷ್ಟು ಶ್ರೇಷ್ಠವಾಗಿದೆ, ಅದು ಎಲ್ಲ ಅವಗುಣಗಳನ್ನು ನಾಶಪಡಿಸುವುದು. ಎಲ್ಲಕ್ಕಿಂತ ದೊಡ್ಡ ಗುಣ ಏನೆಂದರೆ ನಾವು ಭಗವಂತನನ್ನು ಅರಿಯುವೆವು. ಇಲ್ಲದಿದ್ದರೆ ಈ ಮನುಷ್ಯ ಜನ್ಮದ ಅವಶ್ಯಕತೆ ಏನಿದೆ? ತಾವು ಉದಾಹರಣೆ ನೋಡಿ, ಪರಮಾತ್ಮನು ಕೂಡ ಬಹಳಷ್ಟು ಉದಾಹರಣೆ ನೀಡಿದ್ದಾರೆ. ಅಂದರೆ सर्व सोने की लंका थी वह रावण से रणधीरम और एक पलक में राज विराजी फिर दम के पड़े तजीरम. ಇಲ್ಲಿ ನೋಡಿ, ಪೃಥ್ವಿಪತಿ, ದೊಡ್ಡ ದೊಡ್ಡ ಧನಾಧಿಪತಿಗಳು, ಕಂಪನಿಗಳ ಮಾಲೀಕರು, ಫ್ಯಾಕ್ಟರಿ ಪತಿಗಳು ತಮ್ಮದೇ ಹೆಲಿಕಾಪ್ಟರ್ನಲ್ಲಿ ಅಪ್ಪಚ್ಚೆಯಾಗಿ ಸಾಯುತ್ತಾರೆ. ಮತ್ತು ಇಡೀ ಜೀವನದಲ್ಲಿ ಸಂಪತ್ತನ್ನು ಜೋಡಿಸಿ ಸೇರಿಸಲಿಕ್ಕಾಗಿ ಹುಕ್ ಆ್ಯಂಡ್ ಕ್ರೂಕ್ ಯಾವುದೇ ಸಾಧನವನ್ನು ಬಳಸಲು ಹಿಂದೆ ಸರಿಯುವುದಿಲ್ಲ ಮತ್ತು ಆ ಧನ ಇಟ್ಟು ಇರಿಸಿ ಉಳಿದು ಹೋಗುತ್ತದೆ. ಒಂದೊಮ್ಮೆ ಮನುಷ್ಯ ಜೀವನದ ಯಾವುದೇ ಮೂಲ ಉದ್ದೇಶ ಏನಾದರೂ ಇದೆಯೇ? ಕೇವಲ ಪರಮಾತ್ಮನನ್ನು ಪಡೆಯುವುದು ಮತ್ತು ಉದ್ಧಾರ ಮಾಡಿಸಿಕೊಳ್ಳುವುದು. ಎಲ್ಲಿಂದ ನಾವು ಬಂದಿದ್ದೇವೆ ಅಲ್ಲಿ ಎಂದಿಗೂ ಮೃತ್ಯು ಆಗುವುದಿಲ್ಲ ಮತ್ತು ಅಲ್ಲಿ ಹೀಗೆಯೇ ಜನ್ಮವಾಗುವುದು, ಹೀಗೆಯೇ ಸೃಷ್ಟಿ ಇರುವುದು. ಒಂದು ಬಾರಿ ಮತ್ತೆ ಎಂದಿಗೂ ಮೃತ್ಯು ಇಲ್ಲ, ಎಂದಿಗೂ ಯಾವ ರೋಗವೂ ಇಲ್ಲ ಶರೀರದಲ್ಲಿ. ವೃದ್ಧಾವಸ್ಥೆ ಬರಲಾರದು. ಅಲ್ಲಿಗೆ ಹೋದಾಗ ನಮಗೆ ಸುಖ ಸಿಗುವುದು. ಅದಕ್ಕಾಗಿಯೇ ಈ ಮನುಷ್ಯ ಜೀವನ ಲಭಿಸಿದೆ.
ಉಳಿದಂತಹ ಈ ಕರ್ಮಗಳನ್ನು ಪಶುಪಕ್ಷಿ ಕೂಡ ಅದನ್ನೇ ಮಾಡುತ್ತಿರುತ್ತವೆ. ಯಾವುದನ್ನು ಭಕ್ತಿನರು ಆ ಭಕ್ತಿಯನ್ನು ದೂರ ಇರುವ ಜೀವಾತ್ಮ ಮಾಡುತ್ತಾರೆ. ಅಲ್ಲಿಂದ ಕಾಗದದ ನೋಟುಗಳನ್ನು ಬ್ಯಾಂಕಿನಲ್ಲಿ ಹಾಕುವುದು, ಇನ್ನೆಲ್ಲೋ 4-5 ಫ್ಲ್ಯಾಟ್ ಕೊಳ್ಳುವುದು, ಸ್ವತಃ ಮೃತ್ಯುವಾಯಿತು, ಸ್ವತಃ ಉಳುವಾಗಿ ಬಿಲದೊಳಗೆ ಸೇರಿಕೊಂಡಿತು. ಆ ಫ್ಲ್ಯಾಟ್ಗಳನ್ನು ತಲೆ ಮೇಲೆ ಹೊಡೆದಕು, ಇಡೀ ವಯಸ್ಸು ಕಳೆದದ್ದಾಯಿತು ಆ ಫ್ಲ್ಯಾಟ್ಗಳನ್ನು ಕಟ್ಟಿಸುವುದರಲ್ಲಿ. ಒಂದೊಮ್ಮೆ ಮೂಲ ಉದ್ದೇಶ ಜೀವನದಲ್ಲಿದ್ದರೆ ಅದು ಪರಮಾತ್ಮನನ್ನು ಪಡೆಯುವುದು. ಮತ್ತು ಇಂದು ಈ ವಿದ್ಯೆ ಅಕ್ಷರ ಜ್ಞಾನ ನಮಗೆ ಅದಕ್ಕೆ ಸಹಯೋಗವಾಗಿದೆ. ಅಂದರೆ ನಾವು ಭಗವಂತನನ್ನು ಅರಿಯುತ್ತೇವೆ. ಮತ್ತು ಇಷ್ಟು ಕಠಿಣವಾಗಿದೆ ಈ ದಾಸನಿಗೆ, ಇಷ್ಟು ಕಠಿಣತೆ ಬರ್ತಿದೆ. ಎಲ್ಲಿಯವರೆಗೆ ತಾವು ಈ ವಿಷಯವನ್ನು ತಿಳಿಯುವುದಿಲ್ಲ, ದಾಸನೇನು ಹೇಳು ಬಯಸ್ತಾರೆಂದು. ಮತ್ತು ಈ ಭ್ರಮಿತಗೊಳಿಸುವವರು, ಸ್ವಾರ್ಥಿ ಸಂತರೆಂದು ಕರೆಯಲ್ಪಡುವ ಈ ನಕಲಿಗಳು, ಅವರು ತಮ್ಮನ್ನು ಭ್ರಮಿತಗೊಳಿಸುತ್ತಾರೆ. ಈ ದಾಸ ಯಥಾರ್ಥ ಜ್ಞಾನವನ್ನು ಹೇಳುವಾತ ಒಬ್ಬ, ಮತ್ತವರು ಭ್ರಮಿತಗೊಳಿಸುವವರು ಲಕ್ಷಾಂತರ ಮತ್ತು ಕೋಟಿಗಟ್ಟಲೆ. ಆದರೂ ಈ ಸತ್ಯಗಳಿಗೆ ಇಷ್ಟು ಶಕ್ತಿ ಇದೆ ಎಂದರೆ ಇದು ಬಲವಂತವಾಗಿ ಈಗ ಮೇಲೆ ಬರುತ್ತಿದೆ ಮತ್ತು ತನ್ನ ಪರಮಾತ್ಮನ ಮಕ್ಕಳ ತನಕ ಈ ಜ್ಞಾನ ತಲುಪುತ್ತಿದೆ. ಈಗ ಪ್ರಸಂಗ ಏನು ನಡೆಯುತ್ತಿದೆ ಅಂದರೆ ಆ ಪರಮಾತ್ಮ, ಆ ಸತ್ಯನಾರಾಯಣನ ಕಥೆ ನಾವು ತಮಗೆ ಕೇಳಿಸ್ತಿದ್ದೇವೆ. ಆ ಸತ್ಯನಾರಾಯಣ ಏನು ಲೀಲೆ ಮಾಡುತ್ತಾರೆ, ಅವರು ಎಲ್ಲಿರುತ್ತಾರೆ, ಅವರ ಮಹಿಮೆ ಬರೆದದ್ದು ಎಲ್ಲಿದೆ, ವೇದಗಳಲ್ಲಿ ಬರೆದಿದೆ. ನಾವೆಲ್ಲರೂ ಕೇಳುತ್ತಿದ್ದೆವು, ಮೊದಲು ಕೂಡ ಹೇಳುತ್ತಿದ್ದೆವು. ಹಾಗೆ ಈಗ ಆ ಪರಮೇಶ್ವರನು ವೇದಗಳಲ್ಲಿ ಕೂಡ ಇದನ್ನು ಕ್ಲಿಯರ್ ಮಾಡಲಾಗಿದೆ. ಗೀತೆಯಲ್ಲೂ ಸ್ಪಷ್ಟಪಡಿಸಿದ್ದಾರೆ, ಗೀತಾಜ್ಞಾನದಾತನು, ವೇದಜ್ಞಾನದಾತನು. ಅಂದರೆ ಆ ಪರಮಾಕ್ಷರ ಬ್ರಹ್ಮನ ಬಗ್ಗೆ, ಸಚ್ಚಿದಾನಂದ ಘನ ಬ್ರಹ್ಮನ ಬಗ್ಗೆ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಆ ಕಬೀರ ವಾಣಿಯಲ್ಲಿ ಏನು ಬರೆದಿದೆ ಅದು ತತ್ವದರ್ಶಿ ಸಂತನೇ ತಿಳಿದಿರುತ್ತಾನೆ, ಆತನಿಂದ ಕೇಳಿ. ಮತ್ತು ಈ ಸಂತ ದಾಸ ತಮ್ಮ ಎದುರಲ್ಲಿ ಪರಮಾತ್ಮನು ಪ್ರಕಟಪಡಿಸಿದ್ದಾರೆ, ಪ್ರತ್ಯಕ್ಷಗೊಳಿಸಿದ್ದಾರೆ. ಈಗ ತಮ್ಮ ಕೊರತೆ ಇರುವುದು ಒಂದೊಮ್ಮೆ ಅರಿಯದಿದ್ದರೆ ಭಗವಂತನ ದೋಷವಿಲ್ಲ. ಈಗ ನಾವು ಸ್ವಲ್ಪವೇ ಕಾನ್ಸೆಪ್ಟ್ ಮತ್ತು ಕ್ಲಿಯರ್ ಮಾಡೋಣ. ಇದು 5-10 ನಿಮಿಷದ ಸತ್ಸಂಗ ಇನ್ನೂ ಇದೆ. ಆತ ಹೇಗಿದ್ದಾನೆ ಭಗವಂತ, ಮತ್ತು ಏನು ಹೆಸರು ಆತನದು, ಆತ ಎಲ್ಲಿರುತ್ತಾನೆ. ಇದು ಅಂತೆಯೇ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರ ಮಂತ್ರ 16ರಿಂದ ಹಿಡಿದು ಮತ್ತು 21ರ ತನಕ ಖಚಿತವಾಗಿ ಸ್ಪಷ್ಟಪಡಿಸಲಾಗಿದೆ. ಅಂದರೆ ಆ ಪರಮಾತ್ಮ ಕಬೀರ ದೇವರು, ಆತನ ಹೆಸರು ಕಬೀರ ದೇವರು, ಕಬೀರನು. ಮತ್ತು ಅವರು 3ನೇ ಧಾಮದಲ್ಲಿ ಇರುತ್ತಾರೆ. ಮತ್ತು ಪುನಃ ಆ 4ನೇ ಪರಮಾತ್ಮ ಮತ್ತು 4ನೇ ಧಾಮದಲ್ಲಿ ಇರುತ್ತಾರೆ. ಈಗ ಪುಣ್ಯಾತ್ಮರೇ, ಈ ವೇದಗಳಿಂದ ಸತ್ಯತೆ ಎದುರಿಗೆ ಬರುತ್ತಿದೆ. ಪರಮಾತ್ಮನು ಸ್ವತಃ ಹೇಳಿಟ್ಟಿದ್ದಾರೆ. ಅಂದರೆ ಮೇಲೆ ಸತ್ಯಲೋಕವಿದೆ, ಮತ್ತೆ ಅಲಕ್ ಲೋಕವಿದೆ, ಮತ್ತೆ ಅಗಮಲೋಕವಿದೆ, ಮತ್ತೆ ಅಖ ಲೋಕವಿದೆ. ಮತ್ತು ಹೀಗೆ ಈ 4 ಪರಮಾತ್ಮ ಮೇಲಿದ್ದಾರೆ. ಅವರು ಅವಿನಾಶಿಯಾಗಿದ್ದಾರೆ. ಪರಮಾತ್ಮನಂತೂ ಒಬ್ಬರೇ ಇದ್ದಾರೆ. ಅವರು ರೂಪ ಅನೇಕಗೊಳಿಸಿದ್ದಾರೆ ಅಷ್ಟೇ. ಮತ್ತು ಮೇಲಿನ ಲೋಕಗಳಲ್ಲಿ ಇರುತ್ತಾರೆ. ಮೇಲಿನ ಲೋಕಗಳಲ್ಲಿ ಒಂದಂತೂ 4ನೇ ಧಾಮದಲ್ಲಿ ಸತ್ಯಲೋಕದಲ್ಲಿ, ಒಂದಂತೂ ಈ ಕಾಲನ ಲೋಕ ಬ್ರಹ್ಮನ ಲೋಕ, 2ನೇದು ಪರಬ್ರಹ್ಮನ ಲೋಕ, ಮತ್ತು 3ನೇದು ಆ ಧಾಮವೇನಿದೆ 3ನೇ ಧಾಮ ಸತ್ಯಲೋಕ. ಆ ಸತ್ಯಲೋಕದಲ್ಲಿಯೂ ಇರುತ್ತಾರೆ ಸತ್ಯಪುರುಷನ ರೂಪದಲ್ಲಿ. ಆ ಸತ್ಯಪುರುಷ ಪರಮಾತ್ಮ ಸತ್ಯಪುರುಷನ ರೂಪದಲ್ಲಿದ್ದಾರೆ ಸತ್ಯಲೋಕದಲ್ಲಿ. ಅವರೇ ಗತಿಶೀಲರಾಗಿ ಕೆಳಗೆ ಬರುತ್ತಾರೆ ಮತ್ತು ಅಲ್ಲಿಯೂ ವಿದ್ಯಮಾನರಾಗಿರುತ್ತಾರೆ. ಅದಕ್ಕಿಂತ ಮೇಲೂ 3 ರೂಪ ಇನ್ನೂ ಇವೆ ಆ ಪರಮಾತ್ಮನದು. ಆ ವೇದಗಳು ಇಂದು ಸ್ಪಷ್ಟಪಡಿಸುತ್ತವೆ. ಈಗ ಅವರೇ ತಮ್ಮೆದುರು ಬಂದರು. ಅಂದರೆ ಆ 4ನೇ ಧಾಮದಲ್ಲಿ 4ನೇ ಪರಮಾತ್ಮ, ಮತ್ತು ತುರಿಯಂ ಧಾಮೆ 3ನೇ ಧಾಮದಲ್ಲಿಯೂ ಆ ಪರಮಾತ್ಮ ಇರುತ್ತಾರೆ. ಈಗ ಅವನು ಮೇಲಿನಿಂದ ಸತ್ಯಲೋಕದಿಂದ ಅದು 4ನೇ ಧಾಮವಾಗಿದೆ. ಮತ್ತು 4ನೇ ಭಗವಂತನವನು ಸತ್ಯಪುರುಷ 1, ಅಲಕ ಪುರುಷ 2, ಅಗಮ ಪುರುಷ 3 ಮತ್ತು ಅಕಹ ಪುರುಷ. ಅದು 4ನೇ ಧಾಮ, 4ನೇ ಸ್ಥಾನ ಅದಾಗಿದೆ. ಅಲ್ಲಿಂದ ಎಲ್ಲದರ ಉಗಮವಾಗಿದೆ. ವೇದಗಳು ಹೇಳುತ್ತಿವೆ. ಅವನು ಸಮುದ್ರ ರೂಪ ಭಗವಂತನು. ಈಗ ಮತ್ತೆ ಬರೋಣ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86ಕ್ಕೆ. ಇದು ಅದೇ ಋಗ್ವೇದ. ಇದರ ಪ್ರಕಾಶಕರು ಅವರೇ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86ರ ಮಂತ್ರ 26. ಯಜ್ಞ ಮಾಡುವವರು ಅಂದರೆ ಸಾಧನೆ ಮಾಡುವವರು, ಯಜಮಾನರು ಅಂದರೆ ಸಾಧಕರು ಅಂದರೆ ಭಕ್ತರಿಗಾಗಿ ಪರಮಾತ್ಮ ಎಲ್ಲ ಮಾರ್ಗಗಳನ್ನು ಸುಗಮಗೊಳಿಸುತ್ತಾ ಅವರ ವಿಘ್ನಗಳನ್ನು ಮರ್ದಿಸುತ್ತಾರೆ, ಅವರ ದುಃಖಗಳನ್ನು ನಾಶ ಮಾಡುತ್ತಾರೆ. ಅಂದರೆ ಯಾವುವು ಜೀವನರೂಪಿ ಪ್ರಯಾಣದಲ್ಲಿ ಮಾರ್ಗದಲ್ಲಿ ಬರುತ್ತವೆ ಅವರನ್ನು ಪವಿತ್ರಗೊಳಿಸುತ್ತಾರೆ ಮತ್ತು ತಮ್ಮ ರೂಪವನ್ನು ಸರಳಗೊಳಿಸುತ್ತಾರೆ. ಅಂದರೆ ಸಾಕಾರ ಪರಮಾತ್ಮನಾಗಿದ್ದಾರೆ ತನ್ನ ಹಗುರ ರೂಪವನ್ನು ಮಾಡಿ. ಆ ಕಾಂತಿಮಯ ಪರಮಾತ್ಮ ಕಬೀರ ದೇವ, ಆ ಕಾಂತಿಮಯ ಕಬೀರ ದೇವ, ಕಬೀರ ಸಾಹೇಬ, ಕಬೀರ ಭಗವಂತ
ವಿದ್ಯುತ್ ಸಮಾನ ಕ್ರೀಡೆಯಾಡುತ್ತಾ ಶ್ರೇಷ್ಠ ಪುರುಷರಿಗೆ ಒಳ್ಳೆಯ ಆತ್ಮಗಳಿಗೆ ಪ್ರಾಪ್ತರಾಗುತ್ತಾರೆ. ಮತ್ತು ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86 ಮಂತ್ರ 27ರಲ್ಲಿ ಹೇಳಿದೆ ಅಂದರೆ ಆ ಪರಮಾತ್ಮ ಧೂಲೋಕದ ಮೂರನೇ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ದಿವಸ್ತೃತೀಯೇ ಪೃಷ್ಠೆ, ಮೂರನೇ ದ್ಯೂಲೋಕದ ಮೂರನೇ ಹಂತದಲ್ಲಿ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಈಗ ತಮಗೆ ತೋರಿಸ್ತೇವೆ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 82ರ ಮತ್ತು ಮಂತ್ರ ಸಂಖ್ಯೆ 1. ಇದು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಮಂತ್ರ ಸಂಖ್ಯೆ 1. ಒಬ್ಬನೇ ಅವನು ಸರ್ವೋತ್ಪಾದಕ, ಅಂದರೆ ಎಲ್ಲರನ್ನೂ ಉತ್ಪನ್ನ ಮಾಡುವ ಪರಮಾತ್ಮನು. ಅವನು ಪ್ರಕಾಶ ರೂಪನಾಗಿದ್ದಾನೆ, ಅಂದರೆ ತೇಜೋಮಯ ರೂಪಯುಕ್ತನು. ಅವನ ರೂಪವು ಪ್ರಕಾಶಭರಿತ ತೇಜೋಮಯ ರೂಪವಾಗಿದೆ. ಸದ್ಗುಣಗಳ ವೃಷ್ಟಿ ಮಾಡುವಾತ ಮತ್ತು ಪಾಪಗಳನ್ನು ನಾಶ ಮಾಡುವಾತ. ದಯಾನಂದರ ಈ ವಿಧಾನ ಕೂಡ ಫೇಲ್ ಆಯ್ತೆಂದರೆ ಭಗವಂತ ಪಾಪನಾಶ ಮಾಡುವುದಿಲ್ಲ. ಪಾಪಗಳ ಹರಣ ಮಾಡುವಾತ ರಾಜೇವ್. ರಾಜೇವ್ ರಾಜನ ಸಮಾನ. ಇದು ನೋಡಿ, ಇದಾಗಿದೆ 269ನೇ ಪುಟದಲ್ಲಿ ಮತ್ತು ಈಗ 270ರಲ್ಲಿ ಇದರ ಅನುವಾದವಿದೆ. ರಾಜೇವ್ ರಾಜನ ಸಮಾನ. 270ರಲ್ಲಿ 1ನೇ ಸಂಖ್ಯೆ ರಾಜನ ಸಮಾನ ದರ್ಶನೀಯನು. ನೋಡಲು ಯೋಗ್ಯನು ಸಾಕಾರನಾಗಿದ್ದಾನೆ ಆ ಪರಮಾತ್ಮ. ಮತ್ತು ಅವನು ಪೃಥ್ವಿ ಇತ್ಯಾದಿ ಲೋಕಲೋಕಾಂತರಗಳ 4 ದಿಕ್ಕುಗಳಲ್ಲಿ ಶಬ್ದಮಾನನಾಗಿ ಇರುತ್ತಾನೆ. ಅವನು ವರ್ಣೀಯ ಪುರುಷನಿಗೆ, ಶ್ರೇಷ್ಠ ಭಕ್ತನಿಗೆ, ಶ್ರೇಷ್ಠ ವ್ಯಕ್ತಿಗೆ ದೃಢ ಭಕ್ತನಾರಿರುತ್ತಾನೋ ಆತನನ್ನು ಪವಿತ್ರಗೊಳಿಸುತ್ತಾ ಪ್ರಾಪ್ತನಾಗುತ್ತಾನೆ. ಹೇಗೆ? ಏಕೆಂದರೆ ಆ ದೃಢ ಭಕ್ತನಿಗೆ ಏಕೆ ಸಿಗುತ್ತಾರೆ? ಶ್ರೇಷ್ಠ ಭಕ್ತನಿಗೆ. ಅಂತೆಯೇ ಯಾವ ಪ್ರಕಾರ? ವಿದ್ಯುತ್ತು, ಆಕಾಶದ ಮಿಂಚು, ಸ್ನೇಹವುಳ್ಳ ಸ್ಥಾನಗಳನ್ನು ಆಧಾರವಾಗಿಟ್ಟು ಪ್ರಾಪ್ತವಾಗುತ್ತದೆ. ಅಂತೆಯೇ ಕಂಚಿನ ಒಂದು ಧಾತು ಇರುತ್ತದೆ. ಕಂಚಿನ ತಟ್ಟೆ, ಪಾತ್ರೆ ಇರುತ್ತಿತ್ತು ಮುಂಚಿನ ಕಾಲದಲ್ಲಿ. ಮತ್ತು ಮಳೆ ದಿನಗಳಲ್ಲಿ ವಿಶೇಷವಾಗಿ ಒಳಗಡೆ ಇರಿಸುತ್ತಿದ್ದರು ತಮ್ಮ ಅಜ್ಜಿ. ಎಂದರೆ ಮಿಂಚು ಕಂಚಿನ ವಸ್ತುಗಳ ಮೇಲೆ ಬೀಳುತ್ತದೆ ಎಂದು. ಹಾಗೆ ಅದಲ್ಲಿ ಬೀಳಲು ಅಟ್ರಾಕ್ಷನ್ ಇರುತ್ತದೆ ಅದರದ್ದು, ಇದಕ್ಕಾಗಿ ಇದರ ಮೇಲೆ ಬೀಳುವುದು. ಹಾಗೆ ಈ ವರ್ಣೀಯ ಪುರುಷನಿಗೆ, ಆ ದೃಢ ಭಕ್ತನಿಗೆ, ಅವನನ್ನೇ ಪವಿತ್ರಗೊಳಿಸುತ್ತಾ ಪ್ರಾಪ್ತನಾಗುತ್ತಾನೆ. ಹೇಗಾಗುತ್ತಾನೆ? ಏಕೆಂದರೆ ಅವನಲ್ಲಿ ಆತನ ಬಗ್ಗೆ ಅಟ್ರಾಕ್ಷನ್ ಉಂಟಾಗುತ್ತದೆ. ಅವನು ಭಗವಂತನ ಜ್ಞಾನವನ್ನು ಕೇಳಲು ಯೋಗ್ಯರಾಗಿರುತ್ತಾನೆ. ಹೇಗೆಂದರೆ ಯಾವ ಪ್ರಕಾರ? ವಿದ್ಯುತ್ ಅಂದರೆ ಆಕಾಶದ ಮಿಂಚು, ಸ್ನೇಹವುಳ್ಳ ಸ್ಥಾನಗಳನ್ನು ಕಂಚಿನ ಧಾತುವನೆಂದು ತಿಳಿಯಿರಿ, ಆಧಾರ ಮಾಡಿಕೊಂಡು ಅದರ ಮೇಲೆ ಬೀಳುತ್ತದೆ ಅಲ್ಲಿ. ಹೀಗೆ ಆ ಪರಮಾತ್ಮ ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ಅಂತೆಯೇ ಧರ್ಮದಾಸರಿಗೆ ಸಿಕ್ಕಿದ್ದರು, ನಾನಕ್ ಸಾಹೇಬರಿಗೆ ಸಿಕ್ಕಿದ್ದರು, ಗರೀಬ್ದಾಸ್ ಸಾಹೇಬರಿಗೆ ಸಿಕ್ಕಿದ್ದರು, ದಾದು ಸಾಹೇಬರಿಗೆ ಸಿಕ್ಕಿದ್ದರು. ಅವರೆಲ್ಲ ಒಳ್ಳೆಯ ಆತ್ಮಗಳಾಗಿದ್ದರು, ದೃಢ ಭಕ್ತರಾಗಿದ್ದರು ಮತ್ತು ಅವರು ಒಳ್ಳೆಯ ರೀತಿಯಲ್ಲಿ ಜ್ಞಾನ ಪ್ರಚಾರ ಮಾಡಿದರು. ಈಗ ನೋಡಿ 2. ಹೇ ಪರಮಾತ್ಮನ್. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 82ರ ಮಂತ್ರ ಸಂಖ್ಯೆ 2. ಹೇ ಪರಮಾತ್ಮ, ಉಪದೇಶ ಮಾಡುವ ಇಚ್ಛೆಯಿಂದ ತಾವು, ಎಂದರೆ ಜ್ಞಾನ ನೀಡುವ ಉದ್ದೇಶದಿಂದ ನೀವು ಮಹಾಪುರುಷರಿಗೆ ಪ್ರಾಪ್ತರಾಗುತ್ತೀರಿ. ಮತ್ತು ತಾವು ಅತ್ಯಂತ ಗತಿಶೀಲ ವಸ್ತುವಿನ ಸಮಾನ. ಅತ್ಯಂತ ಗತಿಶೀಲ ವಸ್ತುವಿನ ಸಮಾನ. ಒಂದೊಮ್ಮೆ ಪರಮಾತ್ಮ ಒಂದು ಸ್ಥಾನಿಕನಲ್ಲದೆ ಸರ್ವವ್ಯಾಪಕನು. ಹಾಗಾದರೆ ಗತಿ ಮಾಡುವ ಅವಶ್ಯಕತೆ ಏನು ಸರ್ವವ್ಯಾಪಕನಿಗೆ? ಅತ್ಯಂತ ಗತಿಶೀಲ ಪದಾರ್ಥ ಸಮಾನ. ನಮ್ಮ ಆಧ್ಯಾತ್ಮಿಕ ಯಜ್ಞಗಳಿಗೆ ಪ್ರಾಪ್ತರಾಗುತ್ತಾರೆ. ತಾವು ಇಲ್ಲಿ ಕವೀರ ದೇವರಾಗಿದ್ದೀರಿ. ಅಂದರೆ ಯಜುವಿನ ಅರ್ಥ ಯಜುರ್ವೇದ ಬರೆದಿದೆ, ಅಂತೆಯೇ ಕವಿಯ ಅರ್ಥ ನಾವು ಇಲ್ಲಿ ಕವೀರ ದೇವ ಎಂದು ಬರೆಯಬೇಕಾಗುವುದು. ತಾವು ಕವೀರ ದೇವರು, ಶುದ್ಧ ಸ್ವರೂಪರು ಅಷ್ಟೇ. ನಮ್ಮ ಪಾಪಗಳನ್ನು ದೂರಗೊಳಿಸಿ, ಹೇ ಅಮರ ಪರಮಾತ್ಮ, ಸೋಮ ಅಂದರೆ ಅಮರ ಪರಮಾತ್ಮ, ನಮಗೆ ಸುಖ ನೀಡಿ. ಈಗ ಪುಣ್ಯಾತ್ಮರೇ, ಇದು ಸ್ಪಷ್ಟವಾದಂತೆ ಆಗುತ್ತದೆ ವೇದಗಳಲ್ಲಿ. ಅಂದರೆ ಆ ಪರಮಾತ್ಮ ಕವೀರ್ ದೇವರಾಗಿದ್ದಾರೆ. ಮತ್ತು ಉಪದೇಶ ಮಾಡುವ ಇಚ್ಛೆಯಿಂದ ಅವನು ಅಲ್ಲಿಂದ ಹೊರಟು ತನ್ನ 3ನೇ ಧಾಮ ಸತ್ಯಲೋಕದಿಂದ ಗತಿ ಮಾಡಿ ಸಶರೀರವಾಗಿ ಇಲ್ಲಿಗೆ ಬರುತ್ತಾರೆ. ಮತ್ತು ಅವರು ಕಬೀರ ದೇವರಾಗಿದ್ದಾರೆ. ಅವರ ಹೆಸರು ಕಬೀರ ದೇವ. ಈಗ ಮುಂದೆ ನೋಡೋಣ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 82. ಪವಿತ್ರ ಯಜ್ಞಗಳಲ್ಲಿ ರಕ್ಷೆಯಿಂದ ತಾವು ಪ್ರಾಪ್ತರಾಗುತ್ತೀರಿ ಮತ್ತು ಪೃಥ್ವಿ ಆದಿ ಲೋಕಲೋಕಾಂತರಗಳಲ್ಲಿ ಗತಿ ಮಾಡುತ್ತಾ. ಆಪಹ ಸರ್ವವ್ಯಾಪಕವಲ್ಲ, ಇದು ತಪ್ಪು ಬರೆದಿದ್ದಾರೆ ಇವರು. ಆಪ ಅಂದರೆ ತಾವು,
ಸ್ವತಃ ಗತಿಶೀಲರಾಗಿ ವಿರಾಜಮಾನರಾಗುತ್ತೀರಿ. ಹೇ ಬಂದಿ ಛೋಡ್, ಹೇ ನನ್ನ ಮಾಲೀಕ, ಎಷ್ಟು ಸತ್ಯತೆ ತುಂಬಿದೆ ಇದರಲ್ಲಿ, ನಮ್ಮ ಸದ್ಗ್ರಂಥಗಳಲ್ಲಿ. ಈಗ ತಮಗೆ ಮತ್ತೆ ತೋರಿಸುತ್ತೇವೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 97, 56 ಮತ್ತು 57ರಲ್ಲಿ, ಅಂದರೆ 106 ಸ್ಥಳಗಳಲ್ಲಿ ಈ ಪ್ರಮಾಣವಿದೆ. ಇದು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 97ರ ಈ 56, ಇದು 56ನೇಯ ಮಂತ್ರ ಇದಾಗಿದೆ. ಉಕ್ತ ಪರಮಾತ್ಮನ ಇವರ ಬಗ್ಗೆ ಮೊದಲು ಹೇಳಲಾಗಿದೆ. ಇವರು ಸರ್ವಜ್ಞರು, ಎಲ್ಲರನ್ನೂ ಪವಿತ್ರಗೊಳಿಸುವಾತ, ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿಗಳ ಪ್ರೇರಕನು. ಇವನು ಸರ್ವೋತ್ಪಾದಕ ಪರಮಾತ್ಮ, ಸಂಪೂರ್ಣ ಲೋಕಗಳ ಪ್ರಕಾಶಕರಾಗಿದ್ದಾರೆ. ಅವನು ಪ್ರಕಾಶ ಸ್ವರೂಪ ಪರಮಾತ್ಮ, ಅವನು ತೇಜೋಮಯ ಶರೀರಯುಕ್ತ ಪರಮಾತ್ಮ. ಜ್ಞಾನ ಯಜ್ಞಗಳಲ್ಲಿ ಜ್ಞಾನಗಳ ಪ್ರೇರಣೆ ಮಾಡುತ್ತಾ ರಕ್ಷಾಯೋಗ್ಯ ವರ್ಣೀಯ ಪುರುಷನಿಗೆ ಅತಿ ಸನಿಹದಲ್ಲಿಯೇ ಪ್ರಾಪ್ತನಾಗುತ್ತಾನೆ. ಖಚಿತವಾಗಿಯೂ ಜೊತೆಯಲ್ಲಿ, ಎಂದರೆ ಅವರ ಒಡನಾಟ ಮಾಡುತ್ತಾರೆ. ಮತ್ತು 57ರಲ್ಲಿ ಪ್ರಕಾಶ ಸ್ವರೂಪ ಪರಮಾತ್ಮನಿಗೆ ದೃಢ ಪ್ರತಿಜ್ಞೆಯುಳ್ಳವರು ಆ ಸದ್ಗುಣಗಳ ಪ್ರಭಾವದಿಂದ ಮಹಾಪುರುಷರೇನಿದ್ದಾರೆ ಅವರಿಗೆ ಪ್ರಾಪ್ತರಾಗುತ್ತಾರೆ. ನಿಷ್ಕಾಮಕರ್ಮಿ ವಿದ್ವಾನ ಜ್ಞಾನರೂಪಿ ಯಜ್ಞದ ವೇದಿಕೆಯಲ್ಲಿ ಯಾರು ಶಬ್ದಾಯಮಾನರಾಗುತ್ತಾರೆ, ಧೀರಜನ ಎಂದರೆ ತತ್ವದರ್ಶಿ ಸಂತ, ದಶ ಪ್ರಾಣಗಳ ಗತಿಯಿಂದ, ಸತ್ಕರ್ಮಗಳ ಪರಿಪಕ್ವತೆಯಿಂದ ಹೇಳಿದ ಪರಮಾತ್ಮನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡುತ್ತಾರೆ. ಮತ್ತೆ ಇಲ್ಲಿ ನಿರಾಕಾರನಾಗಿರುವುದು 100 ಸ್ಥಳಗಳಲ್ಲಿ ಬರೆದಿಡಲಾಗಿದೆ. ಆತ ಸಾಕಾರನು ಸಾಕ್ಷಾತ್ಕಾರಗೊಳ್ಳುತ್ತಾನೆ. ಈಗ ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 98ರ ಈ 3ನೇ ಮಂತ್ರದಲ್ಲಿ ಇದರಲ್ಲಿ ಬರೆದಿದೆ, ಅವನು ಪ್ರಕಾಶ ಸ್ವರೂಪ ಪರಮಾತ್ಮ, ಅವನು ಆನಂದಮಯನು. ಆತ ರಕ್ಷಾಯೋಗ್ಯ ಸತ್ಕರ್ಮಿ ಪುರುಷನ ಅಂತಃಕರಣದಲ್ಲಿ ತನ್ನ ಜ್ಞಾನ ಪ್ರವಾಹವನ್ನು ಹರಿಸುತ್ತಾನೆ, ಅಂದರೆ ಅವನಿಗೆ ಜ್ಞಾನ ನೀಡುತ್ತಾನೆ. ಅವನು ಊರ್ಧ್ವ ಎಂದರೆ ಮೇಲೆ ವಿರಾಜಮಾನನಾಗಿರುತ್ತಾನೆ. ಅವನು ಊರ್ಧ್ವ ಅಂದರೆ ಸರ್ವೋಪರಿ ವಿರಾಜಮಾನ ಪರಮಾತ್ಮನು. ಆತನು ಎಲ್ಲಕ್ಕಿಂತ ಮೇಲೆ ಸತ್ಯಲೋಕದಲ್ಲಿ ಕುಳಿತಿದ್ದಾನೆ. ಸರಿ, ಈಗ ಪುಣ್ಯಾತ್ಮರೇ, ಇದಾಗಿದೆ ಆ ಸತ್ಯನಾರಾಯಣ ಕಥೆ. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 1ರಲ್ಲಿ ಅರ್ಜುನ ಕೇಳಿದ, ಪ್ರಭು, ತಾವು ಆ 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಮಂತ್ರದಲ್ಲಿ ಆ ತತ್ ಬ್ರಹ್ಮನ ಉಲ್ಲೇಖ ಮಾಡಿರುವಿರಿ. ಅದನ್ನು ತಿಳಿದ ಬಳಿಕ ಮತ್ತು ಎಲ್ಲ ಆಧ್ಯಾತ್ಮ ಜ್ಞಾನವನ್ನು ತಿಳಿದ ಬಳಿಕ, ಪರಮಾತ್ಮನ ವಿಧಾನದಿಂದ ಪರಿಚಿತನಾದ ಬಳಿಕ ಭಕ್ತ ಮತ್ತೆ ಇಲ್ಲಿಯ ಯಾವುದೇ ವಸ್ತುವಿನ ಇಚ್ಛೆ ಇರಿಸಲಾರನು. ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆಯ ಪ್ರಯತ್ನ ಮಾಡುತ್ತಾನೆ. ಜರ ಎಂದರೆ ವೃದ್ಧಾವಸ್ಥೆ, ಏಕೆಂದರೆ ಮನುಷ್ಯ ಜೀವನದ ಎಲ್ಲಕ್ಕಿಂತ ದೊಡ್ಡ ದುಃಖಮಯ ಸಮಯ, ದುಃಖಮಯ ಜೀವನವೇನಿದೆ ಅದು ವೃದ್ಧಾವಸ್ಥೆಯದ್ದಾಗಿರುತ್ತದೆ. ಮತ್ತು ಮರಣ, ಎಲ್ಲಕ್ಕಿಂತ ಕೆಟ್ಟದು ಮರಣ. ಮೃತ್ಯು ನೋಡಿ, ತಮ್ಮ ಬಾಲಕರಿದ್ದಾರೆ, ಪರಿವಾರವಿದೆ, ನೆಂಟರಿದ್ದಾರೆ, ಧನವಿದೆ, ಕಾರಿದೆ, ಬಂಗ್ಲೆ ಇದೆ, ಮತ್ತು 1 ನಿಮಿಷದಲ್ಲಿ ಮೃತ್ಯುವಾದರೆ ತಾವು ಬಯಸ್ತೀರಿ ಮೃತ್ಯು ಬರೆದಿರಲಿ, ಕೊನೆಗೆ ಉಸಿರಿನ ತನಕ ಬಯಸುವಿರಿ ಮೃತ್ಯು ಬರೆದಿರಲೆಂದು, ಮತ್ತಿದು ಕಂಪಲ್ಸರಿ. ಹಾಗೆ ಯಾವಾಗ ಜ್ಞಾನವಾಗುತ್ತದೆ, ಈ ಮೃತ್ಯುವನ್ನಂತೂ ಮರೆತು ಬಿಡುವೆವು, 1 ಬಾರಿಯಂತೂ ಆಗುವುದು, ಆದರೆ ಮತ್ತೆ ಎಂದೂ ಸಾಯುವುದಿಲ್ಲ. ನಾವು ಇಂಥ ಲೋಕಕ್ಕೆ ಹೊರಟು ಹೋಗುತ್ತೇವೆ, ಅಲ್ಲಿ ವೃದ್ಧಾವಸ್ಥೆ ಮತ್ತು ಮರಣವಿಲ್ಲ, ವೃದ್ಧಾವಸ್ಥೆಯೂ ಇಲ್ಲ ಮತ್ತು ಮೃತ್ಯುವೂ ಇಲ್ಲ. ಹಾಗಾಗಿ ಜರಾಮರಣ ಮೋಕ್ಷಾಯ ಅತಂತೀತೆ ತತ್ ಬ್ರಹ್ಮ ವಿದುಹು. ಅವನು ಆ ಪರಮಾತ್ಮನಿಂದ ಪರಿಚಿತನು. ಅವನು ಕೇವಲ ವೃದ್ಧಾಪ್ಯ ಮತ್ತು ಮೃತ್ಯುವಿನಿಂದ ಬಿಡುಗಡೆ ಹೊಂದುವ ಪ್ರಯತ್ನ ಮಾಡುತ್ತಾನೆ. ಹೀಗೆ 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಗೀತೆಯಲ್ಲಿ ಹೇಳಿದೆ ಏನೆಂದರೆ, ಆ ಕಿಂ ತತ್ ಬ್ರಹ್ಮ. ಗೀತಾಜ್ಞಾನದಾತನು 8ನೇ ಅಧ್ಯಾಯದ 3ನೇ ಮಂತ್ರದಲ್ಲಿ ಹೇಳಿದ್ದಾನೇನೆಂದರೆ, ಅವನು ಪರಮಕ್ಷರ ಬ್ರಹ್ಮನು. ಉತ್ತಮ ಪುರುಷತು ಅನ್ಯ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಈಗ ಅದರೊಡನೆ ಲಿಂಕ್ ಆಯಿತು ಇದು. ಹಾಗೆ ಅವನು ಪರಮಕ್ಷರ ಬ್ರಹ್ಮನು. ಒಂದಂತೂ ಅಕ್ಷರ ಪುರುಷ, ಅಕ್ಷರ ಬ್ರಹ್ಮ ಹೇಳಿ, ಅಥವಾ ಅಕ್ಷರ ಪುರುಷ. ಈಗ ಆ ಅಕ್ಷರ ಬ್ರಹ್ಮನು ನಾಶವಂತನು, ಈತ ಪರಮಾಕ್ಷರ ಬ್ರಹ್ಮನು. ಅವನು ಯಾರು? ಅವನು ಕಬೀರ ದೇವನು, ಅವನು ಕಬೀರ ಪರಮೇಶ್ವರನು. ಅವರು 3ನೇ ಲೋಕದಲ್ಲಿರುತ್ತಾರೆ ಮತ್ತು ಅಲ್ಲಿಂದ ಹೊರಟು ಗತಿ ಮಾಡಿಕೊಂಡು ಇಲ್ಲಿಗೆ ಬರುತ್ತಾರೆ. ಯಾರು ಬನಾರಸ್ನಲ್ಲಿ, ಕಾಶಿ ನಗರದಲ್ಲಿ ಒಬ್ಬ ಧಾಣಕನ ಭೂಮಿಕೆಯನ್ನು ಮಾಡಿ 120 ವರ್ಷಗಳಿದ್ದು
ಒಬ್ಬ ತತ್ವದರ್ಶಿ ಸಂತನ ಭೂಮಿಕೆಯನ್ನು ಮಾಡಿ ಸಶರೀರವಾಗಿ ಬಂದಿದ್ದರು ಮತ್ತು ಸಶರೀರವಾಗಿ ಹೊರಟು ಹೋದರು. ಅವನು ಪರಮಕ್ಷರ ಬ್ರಹ್ಮನು, ಅವನೇ ಸತ್ಯನಾರಾಯಣ ಪರಮಾತ್ಮನು. ಹೇಳಿ ಸದ್ಗುರು ದೇವರಿಗೆ. ಪರಮಪಿತ ಪರಮೇಶ್ವರ ಪೂರ್ಣಬ್ರಹ್ಮ ಕಬೀರ್ ದೇವ ಬಂದಿ ಛೋಡ್ ಕಬೀರ ಪರಮೇಶ್ವರರ ಅಪಾರ ಕೃಪೆಯಿಂದ ತಾವೆಲ್ಲ ಪುಣ್ಯ ಆತ್ಮಗಳು ಪರಮಾತ್ಮನ ಮಹಿಮೆಯನ್ನು ಕೇಳುತ್ತಿರುವಿರಿ. ಅಪ್ಪೆ ಆರತಿ, ಅಪ್ಪೆ ಸಾಜೆ, ಅಪ್ಪೆ ಕಿಂಗರ್, ಅಪ್ಪೆ ಬಾಜೆ, ಅಪ್ಪೆ ತಾಲ್ ಝಾಂಜನ್ಕಾರ, ಆಪ್ ನಚೆ ಅಪ್ ದೇಖಣಹಾರ. ಪರಮೇಶ್ವರ ಆ ಪೂರ್ಣಬ್ರಹ್ಮ ನಮ್ಮೆಲ್ಲರ ಜೀವಾತ್ಮಗಳ ತಂದೆಯಾಗಿದ್ದಾರೆ. ಅವನು ಕುಲದ ಮಾಲೀಕನಾಗಿದ್ದಾನೆ. ಅವನು ಸತ್ಯಖಂಡದಲ್ಲಿ ಇರುತ್ತಾನೆ. ಆತನದು ನರಾಕಾರವಾಗಿದೆ, ಮನುಷ್ಯನಂತೆ ಶರೀರವಿದೆ. ಆ ಪರಮಾತ್ಮನು ಅಲ್ಲಿಂದ ಹೊರಟು ಇಲ್ಲಿ ತನ್ನ ಪ್ರೀತಿಯ ಆತ್ಮಗಳಿಗೆ ಯಥಾರ್ಥ ಜ್ಞಾನ ನೀಡಲಿಕ್ಕಾಗಿ ಬರುತ್ತಾರೆ. ಮತ್ತು ಕಾಲಭಗವಂತನು ಯಾರನ್ನು ಬ್ರಹ್ಮ್ ಎನ್ನುತ್ತಾರೆ, ಯಾರನ್ನು ವೇದ ಬ್ರಹ್ಮ್ ಎನ್ನುತ್ತಾರೆ, ಅವನು ಕಾಲನು, ಜ್ಯೋತಿ ನಿರಂಜನ ಎಂದೂ ಅವನನ್ನು ಕರೆಯುತ್ತಾರೆ. ಕ್ಷರಪುರುಷನೆಂದೂ ಕರೆಯಲ್ಪಡುತ್ತಾನೆ. ಕ್ಷರಪುರುಷ 21 ಬ್ರಹ್ಮಾಂಡಗಳ ಸ್ವಾಮಿ. ಬ್ರಹ್ಮ ವಿಷ್ಣು ಮಹೇಶರು ಈ ಕ್ಷರಪುರುಷನ, ಈ ಕಾಲರೂಪಿ ಬ್ರಹ್ಮನ ಪುತ್ರರಾಗಿದ್ದಾರೆ. ದುರ್ಗೆ ಈ ಬ್ರಹ್ಮ ವಿಷ್ಣು ಮಹೇಶರ ತಾಯಿಯಾಗಿದ್ದಾರೆ. ಮತ್ತು ಇವರೆಲ್ಲರೂ ಸೇರಿ ನಮ್ಮನ್ನು, ಪರಮೇಶ್ವರನ ಪ್ರೀತಿಯ ಆತ್ಮಗಳನ್ನು ಇಲ್ಲಿ ಕಾಲನ ಜಾಲದಲ್ಲಿ ಸಿಲುಕಿಸಿ ಇಟ್ಟಿದ್ದಾರೆ. ಪರಮೇಶ್ವರರು ಹೇಳುತ್ತಾರೆ, ಬಂದಿ ಛೋಡ್ ಹಮಾರಾ ನಾಮಂ ಅಜರ್ ಅಮರ್ ಹೈ ಅಸ್ಥಿರ್ ಠಾಮಂ. ಕಬೀರ ದೇವರು, ಕಬೀರ ಸಾಹೇಬರು ತನ್ನ ಪ್ರೀತಿಯ ಆತ್ಮಗಳಿಗೆ ತನ್ನ ಮಾಹಿತಿಯನ್ನು ಸ್ವತಃವೇ ನೀಡಲಿಕ್ಕಾಗಿ ಬರುತ್ತಾರೆ. ಪರಮೇಶ್ವರ ಕಬೀರ ದೇವರು ನಮಗಾಗಿ ಪರಮಾತ್ಮನ ಭಕ್ತಿಯ ಒಂದು ವಿಧಾನ ಮಾಡಿಕೊಟ್ಟಿದ್ದರು. ಈ ಕಾಲನಿಗೆ, ಈ ಬ್ರಹ್ಮನಿಗೆ, ಈ ಕ್ಷರಪುರುಷನಿಗೆ ಈ 5 ವೇದಗಳನ್ನು ನೀಡಿದ್ದರು ಪ್ರಭು ಪರಮೇಶ್ವರರು. ಅಂದರೆ ನೀನು ನನ್ನ ಪ್ರೀತಿಯ ಆತ್ಮಗಳಿಗೆ ಈ ಭಕ್ತಿ ವಿಧಿಯನ್ನು ಹೇಳಬೇಕು. ಈತನು ಏನು ಏರುಪೇರು ಮಾಡಿದ ನಮ್ಮೊಡನೆ, ಎಂತಹ ಮೋಸ ಮಾಡಿದ. ಈ ಕಾಲ ಭಗವಂತನು 4 ವೇದಗಳನ್ನು ಮಾತ್ರ ನಮಗೆ ಕೊಟ್ಟನು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಸೂಕ್ಷ್ಮ ವೇದವನ್ನು ಅವಿತಿಟ್ಟನು. ಯಾವುದರೊಳಗೆ ಪೂರ್ಣ ಪರಮೇಶ್ವರನನ್ನು ಪಡೆಯುವ, ಆ ಪರಮೇಶ್ವರನ ಪೂರ್ಣ ಅರಿವು, ಅವನ ಮಂತ್ರದ ವಿಧಿ, ಜಪದ ವಿಧಿ ಅದರಲ್ಲಿ ವಿದ್ಯಮಾನವಾಗಿತ್ತು. ಇಂದು ತಾವು ಬೆಳಿಗ್ಗೆಯ ಸತ್ಸಂಗದಲ್ಲಿ ಕೇಳಿದಿರಿ. ಅಂದರೆ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಿದಂತೆ, ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಬ್ರಹ್ಮಣ ಮುಖೆ ಬಹಳಷ್ಟು ವಿಸ್ತಾರದೊಡನೆ ಸತ್ಯ ಸಾಧನೆಗಳ ವರ್ಣನೆ ಇದೆ. ಮತ್ತು ಅವುಗಳನ್ನು ತಿಳಿದ ಬಳಿಕ ತಾವು ಎಲ್ಲ ಕರ್ಮಗಳ ಬಂಧನದಿಂದ ಮುಕ್ತರಾಗುವಿರಿ, ಪೂರ್ಣ ಮೋಕ್ಷ ಪ್ರಾಪ್ತಿಸುವಿರಿ. ಅದು ತತ್ವಜ್ಞಾನವಾಗಿದೆ. ಅದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಾಗಿದೆ. ಅದು ಕಬೀರ ವಾಣಿಯಾಗಿದೆ. ತಾವುಗಳು ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರ ಮಂತ್ರ 1ರಿಂದ 20-21ರ ತನಕ ನೋಡಿದಿರಿ, ಓದಿದಿರಿ. ಅದರಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅಂದರೆ ಆ ಪರಮೇಶ್ವರನ ಹೆಸರು ಕಬೀರದೇವರು. ಕಬೀರದೇವ, ನಾವು ಅವರನ್ನು ಕಬೀರ ಸಾಹೇಬ ಹೇಳುತ್ತೇವೆ. ಮತ್ತು ಅವರು ಕಬೀರ ವಾಣಿಯ ಮೂಲಕ ತನ್ನ ಮಹಿಮೆಯನ್ನು ಲೋಕೋಕ್ತಿಗಳ ಮಾಧ್ಯಮದಿಂದ, ದೋಹೆಗಳ ಮಾಧ್ಯಮದಿಂದ, ಕವಿತೆಗಳ ಮೂಲಕ ಕೇಳಿಸುತ್ತಾರೆ. ಮತ್ತು ಅವರು ಅಮರ ಪರಮಾತ್ಮ ಕಬೀರ್ ದೇವರಾಗಿದ್ದಾರೆ. ಹೀಗೆ ಪುಣ್ಯಾತ್ಮರೇ, ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 32ರಲ್ಲಿ ಅದೇ ಕಬೀರವಾಣಿಯ ಬಗ್ಗೆ ಹೇಳಿದೆ. ಅಂದರೆ ಆ ಬ್ರಹ್ಮಣ ಮುಖೆ, ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ, ಅಂದರೆ ಪರಮಕ್ಷರ ಬ್ರಹ್ಮನ ಮುಖೆ, ಅಂದರೆ ಅವರ ಮುಖಾರವಿಂದದಿಂದ ಉಚ್ಚಾರಿತ ಆ ಜ್ಞಾನದಲ್ಲಿ ಕಬೀರವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಗೀತೆಯ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ 34ರಲ್ಲಿ ಹೇಳಿದೆ, ಆ ಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಮತ್ತವರು ನಿನಗೆ ಆ ಅಮರ ಪರಮೇಶ್ವರರ, ಸತ್ಯನಾರಾಯಣ ಭಗವಂತರ, ಸತ್ಯನಾರಾಯಣನ
ಕಥೆ ಕೇಳಿಸುವರು, ಯಥಾರ್ಥ ಜ್ಞಾನ ನೀಡುವರು. ಹಾಗೆ ಅವರು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ ಕಬೀರ ವಾಣಿಯಲ್ಲಿ ಆ ವಿಶಿಷ್ಟ ಜ್ಞಾನವಿದೆ. ಅದನ್ನು ಸೂಕ್ಷ್ಮ ವೇದವೆಂದೂ ಕರೆಯುತ್ತಾರೆ. ಅದನ್ನು ಕಾಲಭಗವಂತನು ಬ್ರಹ್ಮನು ಗುಪ್ತವಾಗಿಟ್ಟನು, ಅವತರಿಸಿಟ್ಟನು. ಆ ಜ್ಞಾನವನ್ನು ನೀಡುವುದಕ್ಕಾಗಿ ಪರಮಾತ್ಮ ಸತ್ಯಲೋಕದಿಂದ ಹೊರಟು ಇಲ್ಲಿ ಕಾಲನ ಲೋಕಕ್ಕೆ ಬರುತ್ತಾರೆ, ತನ್ನ ಪ್ರೀತಿಯ ಆತ್ಮಗಳಿಗೆ ಯಥಾರ್ಥ ಜ್ಞಾನ ನೀಡುವುದಕ್ಕಾಗಿ. ಈಗ ಕಾಲಭಗವಂತ ಏನು ಮಾಡಿದ? ಎಲ್ಲ ಉಲ್ಟಾ ಜ್ಞಾನ ತನ್ನ ದೂತರ ಅಂದರೆ ಸಂದೇಶವಾಹಕರ ಮೂಲಕ ತಿರುವು ಜ್ಞಾನ ಪ್ರಚಾರ ಮಾಡಿಸಿಬಿಟ್ಟ. 4 ವೇದಗಳಲ್ಲಿ ವರ್ಣಿತ ವಿಧಿಯಿಂದ, ಹಾಗಂತೂ 3 ವೇದಗಳು ಭಕ್ತಿಯದ್ದಾಗಿವೆ. ಅಥರ್ವ ವೇದ ಏನಿದೆ ಇದರಲ್ಲಿ ವಿಜ್ಞಾನ ಕಾಂಡ ಹೆಚ್ಚಿದೆ. ಯಜುರ್ವೇದ, ಋಗ್ವೇದ ಮತ್ತು ಸಾಮವೇದ ಇವು 3 ವೇದಗಳಲ್ಲಿ ಆ ಭಕ್ತಿಯ ವಿಧಿ ಏನು ವರ್ಣಿತವಾಗಿದೆ, ಅದರಿಂದ ಪರಮಾತ್ಮನ ಪ್ರಾಪ್ತಿಯಾಗದು. ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಮಂತ್ರ ಸಂಖ್ಯೆ 15ರಲ್ಲಿ ಹೇಳಲಾಗಿದೆ, ಓಂ ಕರ್ತ್ಯುಸ್ಮರ್ ಕಿಲಬೆ ಸ್ಮರ್ ಕರ್ತ್ಯುಂ ಸ್ಮರ್. ಓಂ ನಾಮದ ಜಪವನ್ನು ಕೆಲಸ ಮಾಡುತ್ತಾ ಮಾಡುತ್ತಾ ಸ್ಮರಣೆ ಮಾಡು, ವಿಶೇಷ ಆಸಕ್ತಿಯಿಂದ ಸ್ಮರಣೆ ಮಾಡು. ಮನುಷ್ಯ ಜೀವನದ ಪ್ರಥಮ ಕರ್ತವ್ಯವೆಂದು ತಿಳಿದು ಸಾಧನೆಯನ್ನು ಮಾಡಿರಿ. ಆಗ ಭಸ್ಮಾಂತಂ ಶರೀರಂ. ಯಾವಾಗ ನಿನ್ನ ಶರೀರ ಬಿಟ್ಟು ಹೋಗುವುದೋ, ಶರೀರದ ಅಂತ್ಯವಾಗುವುದೋ, ಆಗ ಆ ಅಮರತ್ವ ಪ್ರಾಪ್ತವಾಗುವುದು ನಿನಗೆ. ಯಾವುದು? ಓಂ ನಾಮದಿಂದ ಆಗುವಂಥದ್ದು. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 13ರಲ್ಲಿ ಹೇಳಲಾಗಿದೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಮಾಂ ಬ್ರಹ್ಮನಾದ ನನ್ನ ಕೇವಲ ಒಂದು ಓಂ ಅಕ್ಷರವಿದೆ. ಮತ್ತು ಯಾರು ಶರೀರವನ್ನು ತ್ಯಜಿಸಿ ಹೋಗುತ್ತಿರುವಾಗ ಇದರ ಸ್ಮರಣೆ ಮಾಡುತ್ತಾ ಶರೀರವನ್ನು ತ್ಯಜಿಸಿ ಹೋಗುತ್ತಾರೋ ಅವರಿಗೆ ಪರಮಗತಿ ಪ್ರಾಪ್ತವಾಗುತ್ತದೆ. ಅಂದರೆ ಓಂ ನಾಮದಿಂದ ಸಿಗುವಂತಹ ಲಾಭವೇನಿದೆ ಆತನಿಗೆ ಅದು ಪ್ರಾಪ್ತವಾಗುತ್ತದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 11ರ ಶ್ಲೋಕ ಸಂಖ್ಯೆ 32ರಲ್ಲಿ ಈತ ಸ್ವತಃ ಹೇಳುತ್ತಾನೆಂದರೆ, ನಾನು ಕಾಲನು ಮತ್ತು ಎಲ್ಲರನ್ನೂ ತಿನ್ನಲಿಕ್ಕಾಗಿ ಬಂದಿರುವೆನು. ಗೀತೆಯ ಅಧ್ಯಾಯ ಸಂಖ್ಯೆ 11ರ ಶ್ಲೋಕ 21ರಲ್ಲಿ ಅರ್ಜುನ ಹೇಳುತ್ತಾನೆ, ಪರಮಾತ್ಮ ತಾವಂತೂ ಈ ಸಿದ್ಧರನ್ನೂ ತಿನ್ನುತ್ತಿದ್ದೀರಿ, ತಾವು ಈ ದೇವತೆಗಳನ್ನೂ ತಿನ್ನುತ್ತಿದ್ದೀರಿ, ಋಷಿಗಳ ಸಮುದಾಯ ತಮ್ಮೆದುರು ಕೈ ಜೋಡಿಸಿ ನಿಂತಿರುವರು. ಹೇಳ್ತಾರೇನೆಂದರೆ, ಮಂಗಳವಾಗಲಿ ಮಂಗಳವಾಗಲಿ, ಕ್ಷಮೆ ನೀಡು, ತಾನಂತೂ ಇವರನ್ನೂ ತಿನ್ನುತ್ತಿರುವೆ. ಹಾಗೆ 11ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ನಾನು ಕಾಲನಾಗಿರುವೆನು, ಎಲ್ಲರನ್ನೂ ತಿನ್ನಲಿಕ್ಕಾಗಿ ಈಗ ಪ್ರವರ್ತನಾಗಿರುವೆನು. ಶ್ರೀಕೃಷ್ಣ ಕಾಲನಾಗಿರಲಿಲ್ಲ, ಏಕೆಂದರೆ ಆತ ಮೊದಲೇ ಅಲ್ಲಿ ಆತನೊಡನೆ ಇದ್ದನು. ಅವರ ರಿಲೇಟಿವ್ ಆಗಿದ್ದರು ಅರ್ಜುನನಿಗೆ. ಆ ಕಾಲನು ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿ ಅವನು ಗೀತೆಯನ್ನು ಹೇಳಿದನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 11ರ ಶ್ಲೋಕ ಸಂಖ್ಯೆ 46ರಲ್ಲಿ ಅರ್ಜುನ ಹೇಳುತ್ತಾನೆ, ಹೇ ಸಹಸ್ರಬಾಹು, ಅಂದರೆ 1000 ಭುಜವುಳ್ಳ ಭಗವಂತ, ತಾವು ತಮ್ಮ ಅದೇ ಚತುರ್ಭುಜ ರೂಪದಲ್ಲಿ ಬನ್ನಿ. ಏಕೆಂದರೆ ಶ್ರೀಕೃಷ್ಣನಂತೂ ವಿಷ್ಣು ಅವತಾರಿಯಾಗಿದ್ದರು ಮತ್ತು ವಿಷ್ಣುವಿನ ರೂಪವನ್ನು ಆತನು ಹಲವು ಬಾರಿ ಶ್ರೀಕೃಷ್ಣನ ರೂಪ ನೋಡಿದ್ದನು. ಅರ್ಜುನ ಹೇಳುತ್ತಾನೆ, ಹೇ ಭಗವಂತ, ಯಾವಾಗ ಈ ಕಾಲ ತನ್ನ ರೂಪ ತೋರಿಸಿದ 1000 ಕೈಗಳು, 1000 ಮುಖ ಮತ್ತು 1000 ಹೀಗೆ ಬಹಳಷ್ಟು ನೇತ್ರಗಳು, ಆಗ ಹೇಳಿದೇನೆಂದರೆ, ಹೇ ಸಹಸ್ರಬಾಹು, 1000 ಭುಜಗಳುಳ್ಳ ಪ್ರಭು, ತಾವು ಅದೇ ಚತುರ್ಭುಜ ರೂಪದಿ ಬನ್ನಿ. ಈಗ ಗೀತೆ ಅಧ್ಯಾಯ ಸಂಖ್ಯೆ 11ರ ಶ್ಲೋಕ 47-48ರಲ್ಲಿ ಹೇಳಿದೇನೆಂದರೆ, ಇದು ನನ್ನ ವಾಸ್ತವಿಕ ರೂಪವಾಗಿದೆ, ನಾನು ಕಾಲನು ಮತ್ತು ನನ್ನ ಪ್ರಾಪ್ತಿ, ನನ್ನ ಈ ರೂಪದ ದರ್ಶನ ಅದು ಒರಿಜಿನಲ್ ಆಗಿದೆ. ಇಲ್ಲಿ ಆ ಭಗವಂತ ಬ್ರಹ್ಮನಿದ್ದಾನೆ, ಆತನ ಪ್ರಾಪ್ತಿಯ ವಿಷಯದಲ್ಲಿ ಹೇಳಲಾಗಿದೆ. ಅಂದರೆ ನನ್ನ ದರ್ಶನ ಇದು ಯಾವುದು ನಾನೀಗ ನಿನಗೆ ದರ್ಶನ ನೀಡಿದ್ದೇನೆ, ನನ್ನ ದರ್ಶನ, ನನ್ನ ಸಾಕ್ಷಾತ್ಕಾರ ವೇದಗಳಲ್ಲಿ ವರ್ಣಿತ ವಿಧಿಗಳಿಂದ ಇಲ್ಲ ಯಾವುದೇ ಜಪದಿಂದ, ಇಲ್ಲ ತಪದಿಂದ, ಇಲ್ಲ ಯಾವುದೇ ಕ್ರಿಯೆಯಿಂದ ಖಂಡಿತ ಸಂಭವವಿಲ್ಲ. ಇತಿ ಸಿದ್ಧಂ, ಪುಣ್ಯಾತ್ಮರೇ, ಇತಿ ಸಿದ್ಧಂ ಅಂದರೆ ವೇದಗಳಲ್ಲಿ ವರ್ಣಿತ ವಿಧಿಗಳಿಂದ ಪ್ರಭು ಪ್ರಾಪ್ತಿ ಇಲ್ಲ. ಅದರಿಂದ ಅನ್ಯ ಲಾಭವಾಗುತ್ತದೆ. ಅಂದರೆ ಹಠಯೋಗ ಮಾಡುವುದರಿಂದ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಓಂ ನಾಮದ ಜಪ ಮಾಡುವುದರಿಂದ ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 16ರಲ್ಲಿ ಹೇಳಿದೇನೆಂದರೆ, ಬ್ರಹ್ಮಲೋಕ್ ಪರ್ಯಂತ್, ಇದೆಲ್ಲ ಪುನರಾವರ್ತಿಯಲ್ಲಿದೆ. ಅಂದರೆ ಎಲ್ಲ ಬ್ರಹ್ಮಲೋಕ ತನಕ ತಲುಪಿದಂತಹ ಪ್ರಾಣಿಯ ಜೀವಾತ್ಮ ಕೂಡ ಮರಳಿ ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಪೂರ್ಣ ಮೋಕ್ಷ ಆಗುವುದಿಲ್ಲ.
ಪುಣ್ಯಾತ್ಮರೇ, ಗೀತಾಜ್ಞಾನದಾತ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 5 ಮತ್ತು 9 ಹೇಳುತ್ತಾನೆ, ಅರ್ಜುನ, ನನ್ನ ಮತ್ತು ನಿನ್ನ ಬಹಳ ಜನ್ಮಗಳು ಆಗಿ ಹೋಗಿವೆ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನ್ನ ಜನ್ಮ ಮತ್ತು ಕರ್ಮ ದಿವ್ಯವಾಗಿವೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 2 ಶ್ಲೋಕ ಸಂಖ್ಯೆ 12 ಹೇಳಿದೇನೆಂದರೆ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳ ಜನ್ಮಗಳು ಆಗಿ ಹೋಗಿವೆ. ಮೊದಲು ಕೂಡ ಆಗಿವೆ, ಮುಂದೆಯೂ ಆಗುವು. ಹೀಗೆ ಚಿಂತಿಸದಿರು ಎಂದರೆ ನಾವು ವರ್ತಮಾನದಲ್ಲಿ ಮಾತ್ರ ಇದ್ದೇವೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 10 ಶ್ಲೋಕ ಸಂಖ್ಯೆ 2 ಈ ಗೀತಾಜ್ಞಾನದಾತ ಕಾಲ ಹೇಳುತ್ತಿದ್ದಾನೇನೆಂದರೆ, ನನ್ನ ಜನ್ಮದ ಬಗ್ಗೆ ಋಷಿ ದೇವತೆಗಳು ಅರಿಯರು, ಏಕೆಂದರೆ ಇವರೆಲ್ಲರ ಜನ್ಮವು ನನ್ನಿಂದಲೇ ಆಗಿದೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ಗೀತೆ ಜ್ಞಾನದಾತನ ಜನ್ಮವಂತೂ ಆಯಿತು. ಅವನು ಶ್ರೀಕೃಷ್ಣನಲ್ಲಿ ಹೇಳುತ್ತಿದ್ದಾನೆ, ಪ್ರವೇಶ ಮಾಡಿ. ಆದರೆ ಬ್ರಹ್ಮ, ವಿಷ್ಣು, ಮಹೇಶರು ಇವರ ಉತ್ಪತ್ತಿಯಿಂದ ಪರಿಚಿತರಲ್ಲ, ಏಕೆಂದರೆ ಇವರು ಇವರ ಪುತ್ರರು. ಈಗ ಅಂತೆಯೇ ತಂದೆಯ ಡೇಟ್ ಆಫ್ ಬರ್ತ್ ಮಕ್ಕಳು ಅರಿಯಲು ಸಾಧ್ಯವಿಲ್ಲ, ಅಜ್ಜ ಹೇಳುವರು. ಹಾಗೆ ಪರಮೇಶ್ವರ ಕಬೀರ ದೇವರು ಇವರೆಲ್ಲರ ಜನ್ಮಪತ್ರವನ್ನು ಬೇರೆ ಬೇರೆ ತೆರೆದು ಹೇಳಿದರು. ತಾವು ಸೃಷ್ಟಿ ರಚನೆಯಲ್ಲಿ ಕೇಳುತ್ತಿರುವಿರಿ. ಪುಸ್ತಕ ತಯಾರಿಸಿಡಲಾಗಿದೆ, ಈ ದಾಸನ ಅದರಲ್ಲಿ ಓದುತ್ತೀರಿ. ಹಾಗೆ ಆ ಪರಮೇಶ್ವರನು ಬಂದು ಈ ಎಲ್ಲರ ಜನ್ಮ ಮತ್ತು ಮೃತ್ಯು ಮತ್ತು ಸ್ಥಿತಿ ಮತ್ತು ಇವರ ಸಾಮರ್ಥ್ಯವನ್ನು ನಮಗೆ ಹೇಳಿದ್ದಾರೆ, ನಮಗೆ ಜ್ಞಾನ ನೀಡಿದ್ದಾರೆ ಪರಮಾತ್ಮ. ಹೇಳುವ ಅರ್ಥ ಇದಾಗಿದೆ ಅಂದರೆ, ವೇದಗಳಲ್ಲಿ ವರ್ಣಿತ ವಿಧಿಯಿಂದ ಪರಮಾತ್ಮ ಪ್ರಾಪ್ತಿ ಆಗಲಾರರು. ಸಿದ್ಧಿಗಳು ಬಂದುಬಿಟ್ಟವು, ಆಟಮ್ ಬಾಂಬ್ ಮಾಡಲಾಯಿತು, ಮತ್ತು ನಂತರ ಬ್ರಹ್ಮಲೋಕ್ ತನಕ ಹೋಗಿ ಪುನಃ ಮರಳಿ ತನ್ನ ಪುಣ್ಯಗಳನ್ನು ಕ್ಷೀಣಿಸಿ 84 ಲಕ್ಷ ಯೋನಿಗಳಲ್ಲಿ, ಪಶು ಯೋನಿಗಳಲ್ಲಿ, ಪಕ್ಷಿ ಯೋನಿಗಳಲ್ಲಿ ಅಲೆದಾಡುವಿರಿ. ಇದು ಇಲ್ಲಿಯ ದೃಢ ವಿಧಾನವಾಗಿದೆ. ಎಲ್ಲಿಯವರೆಗೆ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 17 ಶ್ಲೋಕ ಸಂಖ್ಯೆ 23 ವರ್ಣಿತ ಆ ಮಂತ್ರ ಓಂ ತತ್ ಸತ್. ಓಂ ಅಂತೂ ಬ್ರಹ್ಮನದಾಗಿದೆ ಮತ್ತು ತತ್ ಇದು ಪರಬ್ರಹ್ಮನದಾಗಿದೆ ಮತ್ತು ಸತ್ ಇದು ಪರಮಾಕ್ಷರ ಬ್ರಹ್ಮನದಾಗಿದೆ. ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿವೆ. ಓಂ ಡೈರೆಕ್ಟ್ ಆಗಿದೆ, ಬ್ರಹ್ಮನದು, ಮತ್ತು ತತ್ ಇದು ಸಾಂಕೇತಿಕವಾಗಿದೆ, ಸತ್ ಕೂಡ ಸಾಂಕೇತಿಕವಾಗಿದೆ. ಇದನ್ನು ದಾಸನು ಹೇಳುವನು ಮತ್ತು ದಾಸನ ಹೊರತು ಈ ಮಂತ್ರಗಳ ದಾನ ಮಾಡುವ ಅಧಿಕಾರವು ಯಾರಿಗೂ ಇಲ್ಲ. ಈ ದಾಸನೇ ಅವುಗಳನ್ನು ಕೊಡಬಲ್ಲನು. ಇದು ಪರಮಾತ್ಮನ ಆದೇಶವಾಗಿದೆ. ಮತ್ತು ನನ್ನಿಂದ, ಈ ದಾಸನಿಂದ ನಾಮ ಪ್ರಾಪ್ತಿಸಿ ಯಾರಾದರೂ ಪಾಪಿ ಆತ್ಮ ಸ್ವತಃ ಗುರುವಾಗಿ ನಾಮ ನೀಡಿದರೆ ಆತ ಡೂಪ್ಲಿಕೇಟ್ ವ್ಯಕ್ತಿಯಾಗಿರುತ್ತಾನೆ. ಆತನಿಂದ ದೂರವಿರಬೇಕು. ಆತನು ತನ್ನ ಜೀವನವನ್ನು ವ್ಯರ್ಥಗೊಳಿಸುತ್ತಾನೆ, ಏಕೆಂದರೆ ಪರಮಾತ್ಮನೊಡನೆ ಮೋಸ ಮಾಡುತ್ತಿದ್ದಾನೆ. ಆತ ಕಾಲನ ದೂತನ ಕೆಲಸ ಮಾಡುತ್ತಿದ್ದಾನೆ. ಆತನ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಈಗ ಕಾಲನು ಇಂತಹ ಅತ್ಯಾಚಾರ ಮಾಡಿಟ್ಟಿದ್ದಾನೆ ನಮ್ಮೊಡನೆ. ಅಂದರೆ ಕಾಲನು ಇಂತಹ ಸಾಧನೆ ಕೊಟ್ಟಿರುವನು ಬ್ರಹ್ಮನು. ತನ್ನ ನಕಲಿ ಗುರುಗಳು, ಋಷಿ ಮಹಾ ಋಷಿಗಳ ಮೂಲಕ, ಮಂಡಲೇಶ್ವರರ ಮೂಲಕ ಮತ್ತು ಅವರು ಮಾಡಿದ ಆ ಸಾಧನೆಗಳಿಂದ ಪ್ರಭು ಪ್ರಾಪ್ತನಾಗಿಲ್ಲ. ಆಗ ಎಲ್ಲರೂ ತಮ್ಮ ವಿಧಾನ ಹೇಳಿದ್ದಾಯಿತು. ಏನೆಂದರೆ ಪರಮಾತ್ಮ ನಿರಾಕಾರನಾಗಿದ್ದಾನೆ ಮತ್ತು ಪ್ರತಿಜ್ಞೆ ಮಾಡಿಬಿಟ್ಟ. ಏನೆಂದರೆ, ನಾನು ಎಂದಿಗೂ ಯಾರಿಗೂ ದರ್ಶನ ನೀಡುವುದಿಲ್ಲ. ಗೀತೆ ಅಧ್ಯಾಯ ಸಂಖ್ಯೆ 7 ಶ್ಲೋಕ 24 ಮತ್ತು 25 ಅಂದರೆ ಈ ಮೂರ್ಖ ಜನ ಸಮುದಾಯ ನನ್ನನ್ನು ಮನುಷ್ಯ ರೂಪದಲ್ಲಿ ತಿಳಿಯುತ್ತದೆ, ಶ್ರೀಕೃಷ್ಣನ ರೂಪದಲ್ಲಿ ನೋಡುತ್ತದೆ. ನಾನು ಕೃಷ್ಣನು ಅಲ್ಲ. ಮತ್ತು ಈ ನನ್ನ ಕೆಟ್ಟ ಅನುತ್ತಮ ಯಾರೂ ನನ್ನ ಈ ಕೆಟ್ಟ ಕಠಿಣ ನಿಯಮದಿಂದ ಪರಿಚಿತವಾಗಿಲ್ಲ, ಏಕೆಂದರೆ ನಾನು ಎಂದಿಗೂ ಯಾರದೇ ಎದುರಲ್ಲಿ ಪ್ರಕಟನಾಗುವುದಿಲ್ಲ, ನಾನು ಯಾರಿಗೂ ದರ್ಶನ ನೀಡುವುದಿಲ್ಲ. ಇವನು ಪ್ರತಿಜ್ಞೆ ಮಾಡಿದ್ದಾನೆಂದರೆ, ನಾನು ಎಂದಿಗೂ ತನ್ನ ವಾಸ್ತವಿಕ ರೂಪದಲ್ಲಿ ಯಾರಿಗೂ ದರ್ಶನ ನೀಡುವುದಿಲ್ಲ. ಹಾಗಾಗಿ ಪುಣ್ಯಾತ್ಮರೇ, ಈ ಕಾರಣದಿಂದ ಪ್ರತಿಯೊಬ್ಬ ಜೀವಾತ್ಮನು, ಪ್ರತಿಯೊಬ್ಬ ಮಾನವನು ಆ ಲೋಕವೇದದ ಆಧಾರದಿಂದ ಇದನ್ನು ಫೈನಲ್ ಮಾಡಿಬಿಟ್ಟರು. ಏನೆಂದರೆ, ಗಾಡ್ ಈಸ್ ಫಾರ್ಮ್ಲೆಸ್. ಪರಮಾತ್ಮ ನಿರಾಕಾರನು. ನಾವು ವಿಷ್ಣುವಿನ ಪೂಜೆ ಮಾಡುತ್ತಿದ್ದೆವು, ಶ್ರೀಕೃಷ್ಣನನ್ನು ಇಷ್ಟ ದೇವರೆಂದು ಒಪ್ಪಿಕೊಂಡಿದ್ದೆವು, ಭಗವಂತ ಶಿವನಿಗೆ ವಿಶೇಷ ಆಧಾರದಿಂದ ಪೂಜೆ ಮಾಡುತ್ತಿದ್ದೆವು. ಮತ್ತು ಆದಾಗ್ಯೂ ಕೂಡ ಯಾರಾದರೂ ಹೇಳಿದರೆ, ಧ್ಯಾನ ಮಗ್ನನಾಗಿರುತ್ತೇನೆ ನಾನು. ಯಾರಾದರೂ ಕೇಳಿದರೆ, ಸೋದರ ಏನು ನೋಡುತ್ತಿರುವೆ? ಬರೀ ಪ್ರಕಾಶವೇ ಪ್ರಕಾಶ ಅಷ್ಟೇ ನೋಡುತ್ತಿದ್ದೇನೆ. ಭಗವಂತ ಹೇಗಿದ್ದಾನೆ? ಭಗವಂತನಂತೂ ನಿರಾಕಾರನು. ಮತ್ತು ವಿಷ್ಣು ಏನು ಮತ್ತೆ?
ಶ್ರೀ ವಿಷ್ಣುವಿನ ನಾವು ಮೂರ್ತಿ ಕೊಂಡಿದ್ದೇವೆ, ಅದಕ್ಕೆ ಪೂಜೆ ಮಾಡುತ್ತೇವೆ, ಅದನ್ನು ಭಗವಂತ ಇಷ್ಟ ದೈವ ಎಂದು ನಂಬುತ್ತೇವೆ ನಾವು. ಮತ್ತು ಆದರೂ ಹೇಳುತ್ತಿದ್ದೆವು ಏನೆಂದರೆ ಗಾಡ್ ಈಸ್ ಫಾರ್ಮ್ಲೆಸ್, ಭಗವಂತನಂತೂ ನಿರಾಕಾರನು. ಹಾಗಾಗಿ ಇದಾಗಿತ್ತು, ಇದೊಂದು ಲೋಕವೇದ. ಪರಮೇಶ್ವರ ಕಬೀರರು ಹೇಳುತ್ತಾರೆ, खोजत खोजत था किया अंत कहा बेचूने. ಪ್ರಯತ್ನ ಮಾಡಿ ಮಾಡಿ ಸೋತರು, ದರ್ಶನವಾಗಲಿಲ್ಲ. ಏಕೆಂದರೆ ಅವರ ವೇ ಆಫ್ ವರ್ಷಿಪ್ ರಾಂಗ್ ಆಗಿತ್ತು, ಅವರ ಪೂಜೆಯ ವಿಧಿ ಸರಿಯಿರಲಿಲ್ಲ. ಈ ಕಾರಣದಿಂದ ಪರಮಾತ್ಮನ ದರ್ಶನ ಆಗಿಲ್ಲ. ಮತ್ತು ಎಲ್ಲರೂ ತಮ್ಮ ಒಂದೇ ಸಿದ್ಧಾಂತವನ್ನು ಫೈನಲ್ಗೊಳಿಸಿದರು, ಪರಮಾತ್ಮ ನಿರಾಕಾರನಾಗಿದ್ದಾನೆ. ಈಗ ಕಾಲನು ಈ ಓಟ ಓಡಬೇಕಾಗಿತ್ತು. ಎಂದರೆ ಪರಮಾತ್ಮ ಕೂಡ ಬರಬಲ್ಲರು ತನ್ನ ಪ್ರೀತಿಯ ಆತ್ಮಗಳಿಗಾಗಿ. ಮತ್ತು ಅವರು ಹೇಳುವರು, ಐ ಆಮ್ ಗಾಡ್, ನಾನು ಭಗವಂತ. ಆದರೆ ಯಾರೂ ಕೇಳಲಾರರು. ಅವರನ್ನು ಹಿಂಸಿಸುವರು, ಕಲ್ಲು ಹೊಡೆಯುವರು, ಹೇಳುವರು ಗಾಡ್ ಪರಮಾತ್ಮನಂತೂ ನಿರಾಕಾರನು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.